ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕಿಚ್ಚೇವು. ಮರೆತೇವು ಮರವ ತೆರೆದೇವು ಮನವ, ಎರೆದೇವು ಒಲವ ಹಿರಿನೆನಪ, ನರ ನರವನೆಲ್ಲ ಹುರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಕನ್ನಡ ಕೇವಲ ಮಾತೃಭಾಷೆ ಅಷ್ಟೇ ಅಲ್ಲ, ಕನ್ನಡ ಆತ್ಮದ ಧ್ವನಿ ಅಂತ ಹೇಳ್ತಾರೆ. ಮಕ್ಕಳು ಕನ್ನಡ ಕಲ್ತವರು ಧನ್ಯರು. ಮಕ್ಕಳು ಕನ್ನಡ ಕಲಿಬೇಕು ಅನ್ನೋ ಕನಸನ್ನ ಹೊತ್ತ ಮಹಾನುಭಾವ ಇವರು. ಕನ್ನಡ ಅಕಾಡೆಮಿ ಎಂಬ ಒಂದು ಸಂಸ್ಥೆಯನ್ನ ಅದರ ಒಂದು ಬೆಳವಣಿಗೆಯನ್ನ ಕಂಡು ಮುಂದೆನೂ ಕೂಡ ಕನಸನ್ನ ಕಟ್ಕೊಂಡು ಬೆಳೀತಾ ಇರೋ ಕನ್ನಡದ ಹಿರಿಮೆ ಗರಿಮೆಯ ಸಾಧಕರು ಶಿವಗೌಡ್ರು ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅವರ ಸಾಧನೆಯ ಪಯಣನ ಕೇಳಿಕೊಂಡು ನಾವು ಕೂಡ ಸ್ಫೂರ್ತಿದಾಯಕವಾಗಿ ಕನ್ನಡವನ್ನ ಕಲಿತು ಕನ್ನಡದಲ್ಲಿ ಬೆರೆತು ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸೋ ಸತ್ಪ್ರಯತ್ನ ಮಾಡ್ತಾ ಕನ್ನಡಕ್ಕೆ ಜೈ ಅಂತ ಹೇಳೋಣ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾಗವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ನಮಸ್ತೆ ಶಿವ್ ಸರ್, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಕೂಡ ಸೌಖ್ಯವಾಗಿದ್ದೀವಿ. ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ನೀವು ಕೂಡ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದ್ದೀರಿ. ಹಲವಾರು ವಿಡಿಯೋಗಳನ್ನ ನೀವು ಕೂಡ ನೋಡಿ ನಮ್ಗೆ ಮೆಚ್ಚುಗೆಯನ್ನ ಕೊಟ್ಟಿದ್ದೀರಿ. ನಾವು ಧನ್ಯರು. ಕನ್ನಡಕ್ಕೆ ನೀವು ಕೊಡ್ತಿರೋ ಕೊಡುಗೆ ಮಾತ್ರ ಅಪಾರವಾದದ್ದು. ಅದು ಮಾತಾಡ್ಲಿಕ್ಕೆ ತುಂಬಾ ವಿಷಯಗಳಿದೆ. ಸೊ ನಿಮಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಚಾನೆಲ್ ಅಲ್ಲಿ ಸಾಧಕರ ಸಂದರ್ಶನಕ್ಕೆ ಸ್ವಾಗತ ಸರ್. ತುಂಬಾ ಖುಷಿ ಆಗ್ತಾ ಇದೆ. ನಾನು ಸಾಧಕನೋ ಅಥವಾ ಬಾಧಕನಂತೂ ಅಲ್ಲ ಅನ್ಕೊಂಡಿದ್ದೀನಿ. ಇಲ್ಲ ಅಮೆರಿಕದಲ್ಲಿ ನಮ್ಮ ಕನ್ನಡ ನುಡಿಯನ್ನ ಮುಂದಿನ ಪೀಳಿಗೆಗೆ ಒಂದು ಕಲಿಸುವ, ಅದರ ಮೂಲಕ ಆ ಮಕ್ಕಳು ಅದನ್ನ ಸವಿಯುವ ಒಂದು ಸಣ್ಣ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಒಬ್ಬನೇ ಮಾಡ್ತಾ ಇಲ್ಲ, ಇದಕ್ಕೆ ಒಂದು ದೊಡ್ಡ ದಂಡೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಒಂದು ಶ್ಲೋಕ ಇದೆ, ಸತ್ಯಂ ಶಿವಂ ಸುಂದರಂ. ಆ ಶಿವನಿಗೆ ಸತ್ಯನೇ ಸುಂದರ, ಈ ಶಿವನಿಗೆ ಕನ್ನಡನೇ ಸುಂದರ. ನೀವು ಹೇಳೋದ್ರಲ್ಲಿ ನನಗೆ ನನ್ನ ಅನಿಸಿಕೆಯ ಪ್ರಕಾರ ಅಥವಾ ನನ್ನ ಒಳಗಿನ ಅಂತರಾತ್ಮ ಅದೇ ಹೇಳುತ್ತೆ. ನನಗೆ ಕನ್ನಡ ಬಹಳ ಹತ್ತಿರ, ಒಂದು ರೀತಿಯಲ್ಲಿ ದೇವರಿಗಿಂತ ಹೆಚ್ಚು ಕನ್ನಡ ಪ್ರೀತಿ ಮಾಡ್ತೀನಿ ಅಂತ. ಪೂಜನೀಯ ಭಾವನೆ ನಿಮ್ಮಲ್ಲಿ ತುಂಬಾ ಇದೆ. ಸೊ ಮೊದಲಿಗೆ ಹಂತವಾಗಿ ಬರೋಣ. ಸೊ ಶಿವಗೌಡ ಸರ್, ನೀವು ಎಲ್ಲಿಯವರು? ಹುಟ್ಟಿದ್ದು ಬೆಳೆದಿದ್ದು, ಎಜುಕೇಶನ್ ಅಂಡ್ ಕ್ಯಾಲಿಫೋರ್ನಿಯಾ ಮಲ್ನಾಡಿಂದ ಎಲ್ಲೇಗೆ ಬಂದಿರೋ ಮಹಾನುಭಾವ ಅಂತ ಗೊತ್ತಾಯ್ತು. ಬಟ್ ಈ ಜರ್ನಿ ಹೇಗೆ ಶುರುವಾಯ್ತು ಅಂತ ಒಂದು ಕೇಳೋ ಆಸೆ. ಕಿರು ಪರಿಚಯ ನಿಮ್ ಕಡೆಯಿಂದ ಆಗ್ಬಹುದು. ಸಂತೋಷ. ನಾನು ಹುಟ್ಟಿ ಬೆಳೆದಿದ್ದು ಶಿವಮೊಗ್ಗ ಮತ್ತು ದಾವಣಗೆರೆಯ ನಡುವೆ. ಪ್ರಾಥಮಿಕ ಶಿಕ್ಷಣ ಎಲ್ಲ ಆಗಿದ್ದು ಹಳ್ಳಿಯಲ್ಲೇ.
ಓ, ಹಳ್ಳಿ ಸೊಗಡು. ಹಳ್ಳಿಯ ಸೊಗಡು. ಯಾವಾಗ್ಲೂ ಹೋಗ್ಬಿಟ್ಟು ನಮ್ಮ ಅಜ್ಜಿನ ಕಾಡ್ತಾ ಇದ್ದೆ ನಾನು. ನಿಮ್ಮ ಹಳ್ಳಿಲಿ ಏನೇನು ತಿಂಡಿ ಮಾಡ್ತಿರಲ್ಲ ಅದನ್ನ ಮಾಡ್ಕೊಡು. ಆಮೇಲೆ ನಮ್ಮ ಅಜ್ಜಿಗೆ ತುಂಬಾ ಕಾಡ್ತಾ ಇದ್ದೆ ನಾನು, ಕತೆ ಹೇಳು ಕತೆ ಹೇಳು ಅಂತ. ಅಬ್ಬಾ. ನಮ್ಮ ಅಜ್ಜಿಗೆ ಅಷ್ಟೊಂದು ಕತೆಗಳು ಗೊತ್ತಿರ್ಲಿಲ್ಲ. ಆದ್ರೆ ಏನೋ ನನಗೆ ಆ ಒಂದು ಸೊಗಡು ಅಂತ. ನನ್ನ ಚಿಕ್ಕಪ್ಪಂದ್ರೆಲ್ಲ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಸೊ ಇದ್ರು. ಯಾವ ಹಳ್ಳಿ ಸರ್ ಅದು? ಅದು ಶಿವಮೊಗ್ಗ ದಾವಣಗೆರೆ ಮಧ್ಯೆ ಒಂದು ತುಂಗಭದ್ರಾ ನದಿಯ ದಡದ ಮೇಲೆ ಇರುವ ಒಂದು ಬೆನಕನಹಳ್ಳಿ ಅಂತ. ಬೆನಕನಹಳ್ಳಿ. ಓ, ನಾವು ಕೂಡ ಮಲ್ನಾಡವರು ಸರ್. ಬೆನಕನಹಳ್ಳಿ ಯಾರಿಗ್ ಗೊತ್ತಿಲ್ಲ? ಅಬ್ಬಾ, ರೈಟ್, ಖುಷಿ ಆಗತ್ತೆ. ರೈಟ್, ನೀವು ಮುಂದೆ ಅಲ್ಲೇ ವಿದ್ಯಾಭ್ಯಾಸ ಮುಗಿಸ್ಕೊಂಡ್ರಾ, ಹೇಗಾಯ್ತು? ಇಲ್ಲ, ನನ್ನ ತಂದೆ ಇಂಜಿನಿಯರ್ ಆದ್ರಿಂದ ನಾನು ತುಂಬಾ ಊರುಗಳೆಲ್ಲ ತಿರ್ಗಾಡಿದೀನಿ. ಕೊನೆಗೆ ನಾನು ಬಂದಿದ್ದು ಶಿವಮೊಗ್ಗದಲ್ಲಿ. ಶಿವಮೊಗ್ಗಕ್ಕೆ ಬಂದಾಗ ನಾನು ನನ್ನ 9ನೇ ತರಗತಿಗೆ ಶಿವಮೊಗ್ಗಕ್ಕೆ ಬಂದು ಸೇರ್ಕೊಂಡೆ. ರೈಟ್. ಆದ್ರೂ ಹಳ್ಳಿಗೆ ನಾನು ಹೋಗ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ನಂಟು ಜಾಸ್ತಿ ಇತ್ತು. ಹಾಗೆ ಮುಂದೆ ಶಿವಮೊಗ್ಗದಲ್ಲೇ ನನ್ನ ಮತ್ತೆ ಹೈಸ್ಕೂಲು ಮತ್ತೆ ಕಾಲೇಜನ್ನ ಮುಗಿಸ್ಬಿಟ್ಟು ದಾವಣಗೆರೆಯಲ್ಲಿ ನನ್ನ ಶೈಕ್ಷಣಿಕ ಉನ್ನತ ಶಿಕ್ಷಣಕ್ಕೆ ನಾನು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಅನ್ನ ಮಾಡಿ, ನನಗೆ ಪಾಠ ಮಾಡ್ಬೇಕಾದ್ರೆ ನನ್ನ ಗುರುಗಳ ಬಗ್ಗೆ ಬಹಳ ಒಂಥರ ಅಸಮಾಧಾನ ನನಗಿತ್ತು. ಯಾಕೆ ಸರ್? ಯಾಕೆಂದ್ರೆ ಅವ್ರು ಯಾಕೆ ನಮ್ಗೆ ತಿಳಿಯೋ ಹಾಗೆ ಯಾಕೆ ಪಾಠ ಹೇಳಲ್ಲ, ಎಕ್ಸಾಮ್ ಟೆಸ್ಟಿಗೆ ಅಷ್ಟೇ ರೀತಿ ಮಾಡ್ಬೇಕು ಅಂತ ಸೀಮಿತ ಮಾಡ್ತಾ ಇದಾರೆ. ಇದನ್ನ ಯಾಕೆ ಎಲ್ಲಿ ಹೇಗೆ ಬಳಸ್ಬೇಕು ಅಂತ ಹೇಳಲ್ಲ ಅಂತ ಬಹಳ ನನಗೆ ಒಂದು ಜಿಗುಪ್ಸೆ ಇತ್ತು. ಎಷ್ಟೋ ಸರಿ ಜಗಳ, ಕೆಲವು ಟೀಚರ್ ಜೊತೆಗೇನೋ ಜಗಳನೂ ಆಗಿದೆ. ಈಗ ಯಾಕೆ ಪಾಠ ಮಾಡ್ತೀರಾ ಅಂತ. ಕೊನೆಗೆ ನಾನು ಏನನ್ಸ್ತು ಅಂದ್ರೆ, ಇಂಜಿನಿಯರಿಂಗ್ ಮುಗಿದ್ಮೇಲೆ ಈ ಒಂಥರ ರೀತಿಯಲ್ಲಿ ಏನೋ ಒಂಥರ ಒಳಗಡೆ ಇದಿತ್ತು, ನನಗೆ ಸಿಟ್ಟಿತ್ತು. ತೋರ್ಸ್ಬೇಕು ಇವ್ರಿಗೆ ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡ್ಬೇಕು ಅಂತ ಆಂದೋಲನ ಮಾಡಿದ್ರಿ. ಸೊ ಮುಗಿದ ತಕ್ಷಣ ನಾನು ಲೆಕ್ಚರರ್ ಆಗಿ ಸೇರ್ಕೊಂಡೆ. 2 ವರ್ಷ ಇಂಜಿನಿಯರ್ ಆಗಿ ಕಾಲೇಜುಗಳಲ್ಲಿ ಪಾಠನೂ ಮಾಡಿದ್ದೀನಿ. ಸೊ ನಮ್ ಶಿವ ಸರ್ ಪ್ರೊಫೆಸರ್ ಇನ್ ಐಟಿ ಅಂತ ಅಷ್ಟೊಂದು ಪ್ರೊಫೆಸರ್ ಆಗಿರ್ಲಿಲ್ಲ ಅವಾಗ. ಆಮೇಲೆ ಮುಂದೆ ನಾನು ಉನ್ನತ ವ್ಯಾಸಂಗ ಅಂದ್ರೆ MTech ಅನ್ನ IIT ಬಾಂಬೆಯಲ್ಲಿ ಮುಗಿಸ್ಬಿಟ್ಟು, ಬಾಂಬೆಲಿ 2 ವರ್ಷ ಇದ್ದು, ಕೊನೆಗೆ ಪೂನಾದಲ್ಲಿ 4 ವರ್ಷ ನಾನು ಟಾಟಾ ಐ ವಾಸ್ ಡಿಸೈನಿಂಗ್ ಕಾರ್ಸ್, ಟಾಟಾ ಸಿಯರಾದೆಲ್ಲ ಡಿಸೈನ್ ಮಾಡ್ತಾ ಇದ್ದೆ. ಅವಾಗ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮುಂದೆ ಒಂದು ಒಳ್ಳೆಯ ಆಪರ್ಚುನಿಟಿ ಬಂತು ಅಮೆರಿಕಕ್ಕೆ ಬರೋದು. ಹಾಗಾಗಿ ನಾನು ಬಂದು ಕ್ಯಾಲಿಫೋರ್ನಿಯಾ ಸೇರ್ಕೊಂಡೆ. ಸೊ ಈಗ ನೀವು ಪ್ರಸ್ತುತ ಪ್ರಾಧ್ಯಾಪಕರ ಅಥವಾ IT ಮಹನೀಯನ ಏನು ಅಂತ? ಇಲ್ಲ, ಅವಾಗ ನಾನು ಬಿಟ್ಟೆ ಅದನ್ನ. ಯಾವಾಗ ನಾನು MTech ಹೋಗ್ಬಿಟ್ಟು ಆಮೇಲೆ ಇಂಜಿನಿಯರಿಂಗ್ ಕೆಲಸ ಮಾಡಕ್ ಶುರು ಮಾಡಿದೆ, ಅವಾಗ ರಿಯಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಾನು ಡ್ರಾಯಿಂಗ್ ಡಿಸೈನ್ ಎಲ್ಲ ಮಾಡ್ತಾ ಇದ್ದೆ. ಈಗ ಅದೆಲ್ಲ ಬಿಟ್ಬಿಟ್ಟು ಮತ್ತೆ ಅಮೆರಿಕಕ್ಕೆ ಬಂದಾಗ ಪೂರ್ತಿ ನನ್ನ ಕಾರ್ಯಕ್ಷೇತ್ರನೇ ಬದಲಾಯಿಸಿದೆ. ವೈಖರಿನೇ ಚೇಂಜ್ ಆಗೋಯ್ತು. ಈಗ IT ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. IT ಅಲ್ಲಿ ಇಂಟಿಗ್ರೇಷನ್ ಎಲ್ಲ ಮಾಡ್ತಾ ಇದ್ದೀನಿ. ರೈಟ್. ಸೊ ಶಿವಮೊಗ್ಗದಿಂದ ಡೈರೆಕ್ಟ್ ಎಲ್ಲೆಗೆನಾ ಅಥವಾ ಎಲ್ಲೆಲ್ಲೆಲ್ಲೋ ಮಾಡ್ಕೊಂಡ್ ಬಂದ್ರ ಅಂತ? ನಾ ಹೇಳಿದ್ನಲ್ವಾ, ಶಿವಮೊಗ್ಗದಿಂದ ದಾವಣಗೆರೆ, ದಾವಣಗೆರೆಯಿಂದ ಬಾಂಬೆಯಿಂದ ಪೂನಾದಿಂದ ಲಾಸ್ ಏಂಜಲಿಸ್ ಬಂದು ಸೇರ್ಕೊಂಡೆ. ಸರ್, ಖುಷಿ ಆಗತ್ತೆ ಸರ್ ನಿಮ್ ಪಯಣ. ಬಟ್ ನಿಮ್ಗೆ ಒಂದು ಅನ್ನಿಸ್ಲಿಲ್ವಾ, ನಾನು ಟೀಚಿಂಗ್ ನ ಕಂಟಿನ್ಯೂ ಮಾಡ್ಬೇಕು IT ನಲ್ಲಿ ಯಾಕೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ಲಿಲ್ವಾ ಅಂತ? ನನಗೆ ಆಸೆ ಇತ್ತು, ಅದು ಏನಾದ್ರೂ ಒಂದು ಪಾರ್ಟ್ ಟೈಮ್ ತರ ಏನಾದ್ರೂ ಕೆಲಸ ಮಾಡೋಣ ಅಂತ. ಆದ್ರೆ ಕೊನೆಗೆ ಹೇಗೋ ಒಂದು ಈ ವರ್ಷ ಈ ದೇಶಕ್ಕೆ ಬಂದು 4 ವರ್ಷಕ್ಕೆ ನನ್ನ ಮಗಳು ಕನ್ನಡ ಶಾಲೆ ಸೇರ್ಕೊಂಡ್ಲು. ಇಲ್ಲಿ ನಡೀತಿರೋ ಕನ್ನಡ ಶಾಲೆ. ಸೀನಿಯರ್ ಟೀಚರ್ ಒಬ್ರು ಪಾಠ ಮಾಡ್ತಾ ಇದ್ರು. ಅವರು 1 ವರ್ಷ 2 ವರ್ಷ ಆದ್ಮೇಲೆ ಅವ್ರಿಗೆ ಏನ್ ಕಾಣಿಸ್ತೋ ಗೊತ್ತಿಲ್ಲ, ನಾನೇನ್ ಪಾಠನೂ ಮಾಡ್ತಾ ಇರಲ್ಲ, ಎಂತೂ ಮಾಡ್ತಿರ್ಲಿಲ್ಲ. ನಾನು ಕೇಳುವ ಪ್ರಶ್ನೆಗೋ ಏನೋ ಅವ್ರಿಗೆ ಏನಿಸ್ತು, ಒಂದ್ ದಿವಸ ಎಲ್ಲ ಮೀಟಿಂಗ್ ಕರೆದ್ಬಿಟ್ಟು, ಇಲ್ಲಪ್ಪ ನನಗೆ ಮುಂದೆ ಮಾಡಕ್ಕಾಗಲ್ಲ, ದಯವಿಟ್ಟು ನೀನೇ ಹೋಗಿ ಅಂತ. ನಾನು ಎಲ್ಲಿದ್ದೀನಿ, ನಾನು ಪಾಠನೇ ಮಾಡಿಲ್ಲಲ್ಲ ಅಂತ. ಸೊ ಆಗ ಇದು ಹೇಳ್ಬೇಕು ಅಂದ್ರೆ, ಲಾಸ್ ಏಂಜಲೀಸ್ ಅಲ್ಲಿ ಒಂದು ವ್ಯಾಲಿ ಅಂತ ಏರಿಯಾ ಇದೆ, ಅಲ್ಲಿ ಮೈಥಿಲಿಯನವರು ಪಾಠ ಮಾಡ್ತಾ ಇದ್ರು. ಅದರಿಂದ ನಾನು ವಹಿಸ್ಕೊಂಡೆ. ಇದು ಸುಮಾರು 2000. ಸೊ ಯಾವಾಗ ನೀವು ಎಲ್ಲಿಗೆ ಆಗಮನವಾಯ್ತು ಅಂತ? 1999. ಇತಿಹಾಸದ ಪ್ರಶ್ನೆ ಇದು. 1990s ಅಂತ ಹೇಳೋದು. ಅದು Y2K ಟೈಮ್ ಅಲ್ಲಿ ಬಂತಲ್ಲ ಏನೋ ಒಂದು ಫ್ಲೋ, ಆ ಫ್ಲೋ ಅಲ್ಲಿ ಬಂದ. ರೈಟ್. 6,000 ಮಕ್ಕಳು, 1000 ಶಿಕ್ಷಕರು, 13-15 ದೇಶಗಳು, 90 ಶಾಲೆಗಳು, ಕೇಳೋದಕ್ಕೆ ಕರ್ಣ ಪಾವನವಾದವು. ಈ ಎಲ್ಲದಕ್ಕೂ ಕನ್ನಡದ ಆಗಮನ ನಿಮ್ಮಿಂದ ಅಂತ ಕೇಳೋದಕ್ಕೂ ಹೆಮ್ಮೆ ಆಗತ್ತೆ, ಹೇಳೋದಕ್ಕೂ ಹೆಮ್ಮೆ ಅನ್ಸತ್ತೆ. ಸೊ ಈ ಕನ್ನಡ ಅಕಾಡೆಮಿ ಎಲ್ಲಿಂದ ಉದ್ಭವ ಆಯ್ತಿದು?
ಶಂಕುಸ್ಥಾಪನೆ ಯಾವ ರೀತಿ ಆಯ್ತು ಅಂಡ್ ಇದರ ಹಿನ್ನೆಲೆ ಏನು, ಕತೆ ನಿಮ್ಮಿಂದ? ತುಂಬಾ ಸಂತೋಷ ಆ ಒಂದು ಅನುಭವವನ್ನ ನಾನು ಹಂಚ್ಕೋಬೇಕು ನಿಮ್ಮ ಹತ್ರ ಅಂತ. ಸೊ ನಾನು ಹೇಳ್ದೆ ನಿಮ್ಗೆ ಕನ್ನಡ ಶಾಲಾ ಮೈಥಿಲಿಯನ್ ಅವರು ವಹಿಸ್ಕೊಟ್ರು ನನಗೆ. ನಾನು ಶುರು ಮಾಡಿದಾಗ ನೋಡಿದಾಗ ಯಾವ ಪುಸ್ತಕ ಇಲ್ಲಿ ಏನು ಅಷ್ಟು ನಮಗೆ ರಿಸೋರ್ಸ್ಗಳು ಸಿಗ್ತಾ ಇರ್ಲಿಲ್ಲ. ಇಂಡಿಯಾದಿಂದ ಕೆಲವು ಪುಸ್ತಕಗಳಂತಂದು ಪಾಠ ಮಾಡುವ ಪ್ರಯತ್ನನೂ ಮಾಡಿದೆ. ಬಹಳ ಬೇಗ ಏನ್ ಮಾಡಿದೆ ಅಂದ್ರೆ ಅಕ್ಷರನ ನನ್ನ ಶಾಲೆಯಲ್ಲಿ 4 ರಿಂದ 14 ವರ್ಷದ ಮಕ್ಕಳು ನನ್ನ ಶಾಲೆಯಲ್ಲೇ ನನ್ನ ಕ್ಲಾಸ್ ಅಲ್ಲಿ ಇರ್ತಿದ್ರು. ಆದ್ರೆ ಪಾಠ ಮಾಡ್ಬೇಕಾದ್ರೆ ನಾನು 1 ವರ್ಷದಿಂದ ಅಕ್ಷರಗಳನ್ನ ಶುರು ಮಾಡಿ ಇನ್ನೇನು ವರ್ಷ ಮುಗಿತಾ ಬಂತು, ಎಲ್ಲ ಅಕ್ಷರ ಕಲಿಸ್ತೆ ಅಂತ ಹೇಳಿ ಮತ್ತೆ ಸಮ್ಮರ್ ಅಂತ ಬ್ರೇಕ್ ಸಿಕ್ತಿತ್ತು. ಮುಂದಿನ ವರ್ಷ ಬಂದ್ರೆ ಯಾವ ಅಕ್ಷರಗಳು ಮಕ್ಳಿಗೆ ನೆನಪಿರ್ತಿರ್ಲಿಲ್ಲ. ಸೊ ಏನೋ ಇದೆಯಲ್ಲ ಇಲ್ಲಿ, ಏನೋ ಪುನರಾವರ್ತನೆ ಮಾಡಬೇಕಾಗ್ತಿತ್ತು, ಮತ್ತೆ ಏನೋ ಮಿಸ್ ಆಗ್ತಿದೆಯಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನೋಡಿದಾಗ ಮಕ್ಕಳ ಕಷ್ಟ ಅರ್ಥ ಆಯ್ತು ನನಗೆ. ಯಾಕಂದ್ರೆ ಇಂಗ್ಲಿಷ್ ಎಷ್ಟು ಸುಲಭವಾಗಿ 26 ಅಕ್ಷರ ಕಲ್ತ್ರೆ ಎಲ್ಲ ಓದೋದಿಕ್ ಬರುತ್ತೆ, ಕನ್ನಡ ಅಷ್ಟು ಸುಲಭವಾಗಿ ಬರುವಂತದಲ್ಲ. ಯಾಕಂದ್ರೆ ಕನ್ನಡ ಕಲಿಯೋದು ಕಷ್ಟ, ಆದ್ರೆ ಆಮೇಲೆ ಕಲ್ತ ಮೇಲೆ ಬಹಳ ಸುಲಭ ಅದನ್ನ ಭಾಷೆಯನ್ನ ಬಳಸೋದಾಗ್ಲಿ ಅಥವಾ ಅದನ್ನ ಓದೋದಾಗ್ಲಿ. ಇಂಗ್ಲಿಷ್ ಕಲಿಯೋದು ಬಹಳ ಸುಲಭ, ಅದನ್ನ 26 ಅಕ್ಷರಗಳನ್ನ ಪಟಕ್ ಅಂತ ಕಲ್ತು ಬಿಡ್ತೀರಾ. ಆದ್ರೆ ಜೀವನ ಪರ್ಯಂತ ಆ ಯಾವ ಅಕ್ಷರಗಳು ಮುಂದೆ ಯಾವ ಅಕ್ಷರ ಬಂದ್ರೆ ಹೇಗ್ ಪ್ರೊನೌನ್ಸ್ ಮಾಡಿ, ಯಾಕಂದ್ರೆ ಒಂದೊಂದು ಅಕ್ಷರಕ್ಕೂ 4-6 ಬೇರೆ ಬೇರೆ ಸೌಂಡ್ಸ್ ಇರುತ್ತೆ. ಅದನ್ನ ನಾವು ಜೀವನದಲ್ಲಿ ಎಂದೆಂದೂ ನಾವು ಕಲಿಕೆ ಮುಗಿಯೋದೇ ಇಲ್ಲ, ನಿರಂತರ. ಇವತ್ತು ನಾವು ಒಂದು ಸುಮ್ಮನೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮೂರ ಹತ್ರ ಒಂದು ಅರ್ವೈನ್ ಅಂತ ಇದೆ. ನಾವು ಅರ್ವೈನ್ ಅಂತೀವಿ, ಕೆಲವು ಇರುವೈನ್ ಅಂತಾರೆ. ಸೊ ಎಷ್ಟು ಈ ತರ ಅದು ಇದೇ ರೀತಿ ಬಳಸ್ಬೇಕು ಅಂತ ಇಂಗ್ಲಿಷ್ ಅಲ್ಲಿ ಬರಲ್ಲ. ಕೆಲವು ರೂಲ್ಸ್ ಗಳ ಬರುತ್ತೆ, ತುಂಬಾ ಕಾಂಪ್ಲೆಕ್ಸ್ ಇರುತ್ತೆ ರೂಲ್ಸ್ ಗಳು ಸಹಿತ. ಕನ್ನಡ ಹಾಗಲ್ಲ, ಕಲಿಯೋದು ತುಂಬಾ ಕಷ್ಟ. 49-50 ಅಕ್ಷರಗಳು ಇರುತ್ತೆ. ಅದಾದ್ಮೇಲೆ ನಿಮಗೆ ಮತ್ತೆ ಒಂದು 50 ಸಿಂಬಲ್ಸ್ ಗಳನ್ನ ಕಲಿಬೇಕು ನೀವು, ಕಾಗುಣಿತ ಆಗ್ಲಿ ಒತ್ತಕ್ಷರ ಆಗ್ಲಿ. ಅದಾದ್ಮೇಲೆ ಒಂದು 500 ಕಾಂಬಿನೇಷನ್ಸ್ ಕಲಿಬೇಕು. ಈ ಕಾ ಮುಂದೆ ಈ ಎ ಬಂದ್ರೆ ಏನಾಗುತ್ತೆ, ಕೆ ಆಗುತ್ತೆ, ಅದು ಹೆಂಗಾಗುತ್ತೆ ಏನು ಅಂತ. ಈ ರೀತಿ ನೋಡಿದಾಗ ಕಲಿಯೋದು ತುಂಬಾ ಕಷ್ಟ. ಇದನ್ನ ಹೇಗಾದ್ರೂ ನಾವು ಸರಳಗೊಳಿಸ್ಬೇಕು ಅಂತ ಹೇಳಿ ನನ್ನ ಪ್ರಯತ್ನ ಶುರುವಾಯ್ತು. ಈಗ ಈ ರೀತಿ ಮಾಡ್ತಾ ನಾನೇ ಹೊರಡು ಇದರಲ್ಲಿ ನಾನೇ ನೋಡ್ತಾ ಇದ್ದೆ. ಅವಾಗ ಏನಾಗ್ತಿತ್ತು ಅಂದ್ರೆ ನನ್ನ ಮಗಳು ಮಾಂಟೆಸರಿಗೆ ಹೋಗ್ತಾ ಇದ್ಲು. ಸೊ ಮಾಂಟೆಸರಿಯಲ್ಲಿ ಹೇಗೆ ಕಲಿಸ್ತಾರೆ ಅಂತ ನಾನು ನೋಡಿದಾಗ ಅವರ ಕಲಿಕೆಯ ಕ್ರಮ ಬೇರೆ ತರ ಇದೆ. ಇಲ್ಲಿ ಎಲ್ಲಾ ರೀತಿಯಲ್ಲಿ ABCD ಕಲಿಯಲ್ಲ ಅವರು ಆ ವಾವಲ್ಸ್ ಇಂದ ಶುರು ಮಾಡ್ತಾರೆ, AE ಅಂತ. ಸೊ ಅದನ್ನ ನೋಡಿದೆ. ಆಮೇಲೆ ಅವಳು ಇಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಅಥವಾ ಶಾಲೆಗಳಲ್ಲಿ ಕುಮಾನ್ಗಳಲ್ಲಿ ಅವಳ ತರ ಹೋಮ್ ವರ್ಕ್ ಶೀಟ್ಸ್ ನೆಲ್ಲ ಅನಲೈಸ್ ಮಾಡ್ತಾ ಇದ್ದೆ, ಹೇಗ್ ಕಲಿಸ್ತಾರೆ ಲ್ಯಾಂಗ್ವೇಜ್ ಆಗ್ಲಿ ಅಥವಾ ಮ್ಯಾಥ್ ಆಗ್ಲಿ ಏನಾದ್ರು ಸಬ್ಜೆಕ್ಟ್ ಆಗ್ಲಿ ಅಂತ. ಅದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಎಷ್ಟೊಂದು ಪಿಕ್ಚರ್ಸ್ ಇರುತ್ತೆ, ಎಷ್ಟೊಂದು ಅವರಿಗೆ ಪ್ರಾಕ್ಟೀಸ್ ಮಾಡೋದು ವರ್ಕ್ ಶೀಟ್ಸ್ ತರ ಕಲಿಸ್ತಾರೆ ಅವ್ರು, ಇಲ್ಲಿ ಪುಸ್ತಕ ತರ ಕಲಿಸಲ್ಲ. ಸೊ ಅದ ನೋಡಿದಾಗ ಈ ತರ ನಾವು ಕನ್ನಡಕ್ಕೆ ಯಾಕೆ ಮಾಡಬಾರ್ದು ಅಂತ ನನಗೆ ಒಂದು ಏನಂತಾರೆ ಹೊಳೆಯಿತು ನನಗೆ. ಸೊ ಹಾಗಾಗಿ ಅದನ್ನ ನಾನೇ ಡೆವಲಪ್ ಮಾಡ್ತಾ ಬಂದೆ. 2015ರಲ್ಲಿ ಕಾನ್ಫರೆನ್ಸ್ ಕಾಲ್ ನಡೀತು. ಬಹಳ ಮಹತ್ತರ ತಿರುವು ಅಂತಾನು ಹೇಳ್ಬೋದು. ಆ ಒಂದು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಈ ಶಿಕಾಗೋ, ಇಂಡಿಯಾನಾಪೋಲಿಸ್ ಅಂತ 3-4 ಶಾಲೆಗಳ ಟೀಚರ್ಗಳೆಲ್ಲ ಬಂದು, ಅಥವಾ ಅರ್ವೈನು ಎಲ್ಲ ಇದ್ರು. ಅದರಲ್ಲಿ ಬಹಳ ಹೆಮ್ಮೆ ಅನ್ಸುತ್ತೆ, ಬಹಳ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ, ಈ ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ. ಅದು ಅಲ್ಲಿ ಅವಾಗ ಅರುಣ್ ಸಂಪತ್ ಅಂತ ಒಬ್ರು ಇಂಡಿಯಾನಾಪೋಲಿಸ್ ಅಲ್ಲಿ ಕನ್ನಡ ಪಾಠ ಮಾಡ್ತಾ ಇದ್ರು. ಅವರು ಆ ಕಾಲಲ್ಲಿ ಇದ್ರು. ಅದು ಮಹತ್ತರ ಬದಲಾವಣೆ. ಸೊ ಅದೇನಾಯ್ತು, ಅವರು ಕಾನ್ಫರೆನ್ಸ್ ಕಾಲ್ ಎಲ್ಲ ಹಿಡಿದ್ರು, ಎಲ್ಲ ಆಯ್ತು ಮುಗಿತು. ಅದಾದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಕ್ ಶುರು ಮಾಡಿದ್ರು. ಅರುಣ್ ಅವರು, ಅರುಣ್ ಸಂಪತ್ ಅಂತ ಅವ್ರ ಹೆಸರು. ಅವರು ಅಂದ್ರು, ಶಿವು ನಿಮ್ ಇದು ನೀವೇನ್ ಮಾಡಿದಿರಲ್ಲ ತುಂಬಾ ನನಗೆ ಇಷ್ಟ ಆಯ್ತು ಈ ಟೆಕ್ನಿಕ್ ಅಂತ. ಅವಾಗ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಕಲಿಕೆಯಲ್ಲಿ ಕೆಲವು ವರ್ಕ್ ಶೀಟ್ಸ್ ಎಲ್ಲ ಮಾಡಿ ಪ್ರೆಸೆಂಟ್ ಮಾಡಿದ್ದೆ ಅದರಲ್ಲಿ. ಆಮೇಲೆ ಕೆಲವು ನನ್ನ ಐಡಿಯಾಸ್ ಅನ್ನು ಅದರಲ್ಲಿ ಪ್ರೆಸೆಂಟ್ ಮಾಡಿದ್ದೆ. ಅವ್ರಿಗೆ ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಅವರು ಅದಕ್ಕೆ ಒಂದು ರೀತಿಯಲ್ಲಿ ಬೆಂಬಲ ಸೂಚನೆಯಿಂದ ನನಗೆ ಅಲ್ಲಿವರೆಗೂ ಯಾರು ಇದನ್ನ ಒಂದು ರೀತಿಯಲ್ಲಿ ಅಥೆಂಟಿಸಿಟಿ ಕೊಟ್ಟಿರ್ಲಿಲ್ಲ, ಒಂದರೆ ರೆಕಮೆಂಡೇಶನ್ ಅಂತ ಯಾರು ಬಂದಿರ್ಲಿಲ್ಲ. ಎಲ್ಲ ಪೇರೆಂಟ್ಸ್ ಗಳಿಗೆಲ್ಲ ಏನೋ ಮಕ್ಳು ಕಲಿತಾ ಇದಾರೆ ಅಂತ. ಆದ್ರೆ ಇವರು ಒಬ್ಬ ಟೀಚರ್ ಆಗಿ ಅದನ್ನ ರೆಕಗ್ನೈಸ್ ಮಾಡಿದ್ರು. ಮಾಡಿದಾಗ ನನಗೆ ಇದ್ರಲ್ಲಿ ಇದೆಯಲ್ಲ. ಸೊ ಅವ್ರ ಹತ್ರ ನಾನು ಏನೇನ್ ಮಾಡಿದ್ದೆ ವರ್ಕ್ ಶೀಟ್ಸ್ ನೆಲ್ಲ ಶೇರ್ ಮಾಡಿದಾಗ ಅವರು ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಅದಕ್ಕೆಲ್ಲ ಕೆಲವು ಐಡಿಯಾಸ್ ಅದೆಲ್ಲ ಮಾಡಿ, ಆಮೇಲೆ ಅವ್ರ ಶಾಲೆಯಲ್ಲಿ ಇದನ್ನೆಲ್ಲ ಟೆಸ್ಟ್ ಮಾಡಕ್ ಶುರು ಮಾಡಿದ್ರು.
ಅದೇ ವರ್ಷ ನನಗೆ ನ್ಯೂ ಜೆರ್ಸಿಯಲ್ಲಿ ಅಶೋಕ್ ಕಟ್ಟಿಮನಿಯಿಂದ ಪರಿಚಯ ಆಯ್ತು. ಅವರು ಅಲ್ಲಿ ಶಾಲೆಗಳು ಮಾಡೋದಕ್ಕೆ ಏನಾದ್ರು ನೀವು ಸಹಾಯ ಮಾಡ್ತೀರಾ, ನಿಮ್ ಶೀಟ್ಸ್ ಎಲ್ಲ ಕೊಡ್ತೀರಾ ಅಂದ್ರು. ಅದೇ ರೀತಿ ಮುಂಚೆ ನಾರ್ತ್ ಕೇರಳದಲ್ಲಿ ಮಧು ರಂಗಪ್ಪ ಗೌಡ ಅಂತ ಇದ್ರು, ಅವರು ಇದ್ರ ಕನ್ನಡ ಶಾಲೆಗಳು ಮಾಡ್ತಾ ಇದ್ರು. ಅವ್ರು ಇದನ್ ಮಾಡಿದ್ರು ಅಂದ್ರೆ ಇದನ್ನ ತಗೊಂಡು ಹೋಗ್ಬಿಟ್ಟು ಕುಮಾನ್ ಸ್ಟೈಲ್ ಅಲ್ಲಿ ವರ್ಕ್ ಶೀಟ್ಸ್ ಅನ್ನ ಕೊಡೋ ರೀತಿಯಲ್ಲಿ ಹೊಸ ರೀತಿಯ ಪ್ರಯತ್ನ ಅವ್ರು ಶುರು ಮಾಡಿದ್ರು. ಸೊ ಹೀಗಾಗಿ ಈ ರೀತಿ ಒಂದು ಆಮೇಲೆ ಸವಿತಾ ರವಿಶಂಕರ್ ಅಂತ ಪರಿಚಯ ಆದ್ರು, ಆಮೇಲೆ ಇವರೆಲ್ಲ ಪರಿಚಯ ಆಗಿ ಒಂದ್ ರೀತಿಯಲ್ಲಿ ಏನೋ ಜನ ಇದನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಏನೋ ಅಂತ ಅನಿಸ್ತು. ಅಷ್ಟ್ ಜೊತೆಗೆ ಅರುಣ್ ಜೊತೆಗೆಲ್ಲ ನಾನು ಕೆಲಸ ಮಾಡ್ತಾ ಇದ್ದೆ. ಮಧು ನನಗೆ ಬಹಳ ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಸೊ ಹೀಗೆ ಮುಂದೆ ವರೆದು 2018ರಲ್ಲಿ ನನ್ಗೆ ಒಳ್ಳೆ ಕೆಲವು ಕಾಂಟ್ಯಾಕ್ಟ್ ಸಿಕ್ತು. ವಲ್ಲಿ ಶಾಸ್ತ್ರಿ ಅಂತ ಲಾಸ್ ಏಂಜಲೀಸ್ ಅಲ್ಲಿ ಇದ್ದಾರೆ. ಅವರು ನನಗೆ ಇದನ್ನ ಯಾಕೆ ನೀವು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬಾರ್ದು ಅಂತ ಅವ್ರು ನನಗೆ ಕಾಂಟ್ಯಾಕ್ಟ್ಸ್ ಕೊಟ್ಟು, ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟು ಪ್ರಾಧಿಕಾರಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಇದನ್ನೆಲ್ಲ ಪ್ರೆಸೆಂಟ್ ಮಾಡಿದಾಗ ಅವರು ಇಲ್ಲ ಇದನ್ನ ನಾವು, ಅವ್ರಿಗೂ ಅದೇ ಬೇಕಿತ್ತು ಟೆಕ್ಸ್ಟ್. ಯಾಕೆಂದ್ರೆ ಅಮೆರಿಕದಿಂದ ಬಹಳಷ್ಟು ಜನ ನಾವು ಪ್ರಶ್ನೆ ಕೇಳಿದ್ವಿ, ಬಹಳಷ್ಟು ಶಾಲೆಗಳು ಕನ್ನಡ ಪ್ರಾಧಿಕಾರಕ್ಕೆ ಕೇಳಿದ್ರು, ನೀವೇನಾರ ಪುಸ್ತಕ ರಿಲೀಸ್ ಮಾಡಿ ನಮಗೆ ಬೇಕು, ಇಲ್ಲಿ ಇಲ್ಲ ನಮಗೆ ರಿಸೋರ್ಸಸ್ ಬೇಕು ಅಂತ. ಅವ್ರು ಮಾಡಿದಾಗ ಇಲ್ಲ ಆಯ್ತು ಇದಕ್ಕೆ ನಾವು ಪ್ರಿಂಟ್ ಅನ್ನು ಮಾಡ್ತೀವಿ. ಸಾರಿ ಟು ಡಿವಿಯೇಟ್. ಈಗ ನೀವು ಕನ್ನಡ ಅಕಾಡೆಮಿ ಶುರು ಮಾಡ್ಕೊಂಡು ಒಂದು ಪಠ್ಯಕ್ರಮನ ಶುರು ಮಾಡ್ಲಿಕ್ಕೆ ಮುಂಚೆ ಶಾಲೆಗಳು ಇದ್ವು, ಒಂದು ಬೇರೆ ರೀತಿ ಪಠ್ಯಕ್ರಮಗಳನ್ನ ಪಾಲಿಸ್ತಾ ಇದ್ರು ಅಂತ ಹೇಳ್ತೀರಿ? ಹೌದು. ಓಕೆ. ನಾನು ನನ್ನ ಪುಸ್ತಕಗಳನ್ನ ಕೆಲವರು ಅಥವಾ ನಾವು ಮಾಡಿದ್ದ ವರ್ಕ್ಶೀಟ್ಸ್ ಅನ್ನ ಕೆಲವರು ಬಳಸೋದಕ್ಕಿಂತ ಮುಂಚೆ ಅವರು ಈ ಇಂಡಿಯಾದಿಂದ ಟೆಕ್ಸ್ಟ್ ಬುಕ್ ಗಳನ್ನ ತಂದು ಅಥವಾ ಇಲ್ಲಿ ಅವ್ರವ್ರೇನೋ ಮಾಡ್ಕೊಂಡು, ಪಾಪ ಹೇಳ್ಬೇಕು ಅಂದ್ರೆ ಇದು ನನ್ನ ಒಬ್ಬನೇ ಅನಿಸಿಕೆ ಅಲ್ಲ, ಎಷ್ಟೋ ಜನ ಇದು ಪ್ರಯತ್ನ ಅರುಣ್ ಎಕ್ಸಾಂಪಲ್ ಹೇಳ್ದೆ, ನಾನು ಮಧು ಹೇಳ್ದೆ, ಅಶೋಕ್ ಹೇಳ್ದೆ, ಇವರೆಲ್ಲ ಅವ್ರವ್ರಿಗೆ ಸಿಕ್ಕಂಗೆ ಅವ್ರವ್ರಿಗೆ ಏನಂತ ಸಿಗುತ್ತೋ ಅದನ್ನ ತಗೊಂಡ್ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಅರುಣ್ ಬಹಳಷ್ಟು ವರ್ಕ್ಶೀಟ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು. ಪ್ರಾಧಿಕಾರದವರು ಇದನ್ನ ಟೆಕ್ಸ್ಟ್ ಬುಕ್ ಆಗಿ ಮಾಡೋಣ ಅಂತ ಅರುಣ್ ನನ್ನ ಜೊತೆಗಿದ್ರು, ಅವಾಗ ರಿವ್ಯೂ ಮಾಡಿದ್ರು, ಎಲ್ಲ ನನಗೆ ಹೆಲ್ಪ್ ಮಾಡಿದ್ರು. ಅದನ್ನ ಬುಕ್ ಆಗಿ ಪಬ್ಲಿಷ್ ಆಯ್ತು. ಇಲ್ಲಿ ನಾವು ಕನ್ನಡ ಅಕಾಡೆಮಿ ಬಗ್ಗೆ ಮಾತಾಡ್ತಾ ಇಲ್ಲ ಇನ್ನು, ಇದೆಲ್ಲ ಇನ್ನೂ ನಡೀತಾ ಅಂತ ಕೆಲಸ. ಸೊ ಪ್ರಾಧಿಕಾರ ಎಲ್ಲ ಏನ್ ಮಾಡ್ತಿದ್ರು, ಕನ್ನಡ ಶಾಲೆಗಳು ಬೇರೆ ಬೇರೆ ಊರಲ್ಲಿರುವಂತದ್ದು, ಆಸ್ಟ್ರೇಲಿಯಾ ಬೇರೆ ಬೇರೆ ಅಂತವ್ರು ಏನ್ ಮಾಡಿದ್ರು, ಪ್ರಾಧಿಕಾರಕ್ಕೆ ಹೋಗಿ ಅಲ್ಲಿ ಅವರಿಗೆ ಕೇಳ್ತಿದ್ರು, ನಿಮ್ಗೆ ಏನಾದ್ರು ಪುಸ್ತಕಗಳು ಇದೆಯೋ, ಇಲ್ಲ ನಮ್ ಬುಕ್ ಇದೆ, ಈ ತರ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇದೆ ಅಂತ ಹೇಳಿ ಅವ್ರಿಗೆ ಕೊಡ್ತಾ ಇದ್ರು. ಅವರು ತಗೊಂಡ್ಬಂದ್ಮೇಲೆ ಅದನ್ನ ಹೇಗ್ ಬಳಸ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಮತ್ತೆ ನಮ್ಗೆ ರೀಚ್ ಔಟ್ ಮಾಡೋರು. ಹಾಗಾಗಿ ನಾನು ಅರುಣ್ ಏನ್ ಮಾಡ್ತಾ ಇದ್ವಿ ಅವಾಗ ಅಂದ್ರೆ, ನಮ್ದೇ ಒಂದು ಸಣ್ಣ ಒಂದು ವಾಲಂಟಿಯರ್ ಆಗಿ ನಾವು ಅನ್ಕೊಂಡ್ವಿ, ನಾವು ಆರ್ಗನೈಸೇಷನ್ ಮಾಡಿ ಇದನ್ನ ತುಂಬಾ ಪೊಲಿಟಿಸೈಸ್ ಮಾಡೋದ್ ಬೇಡ, ನಮ್ಗೆ ಎಷ್ಟು ವಾಲಂಟಿಯರ್ ಆಗಿ ನಾವು ಒಬ್ರು ಶಿಕ್ಷಕರಾಗಿ ಇನ್ನೊಬ್ಬ ಶಿಕ್ಷಕನಿಗೆ ಮಾಡ್ಬೇಕು ಆ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಈ ಓರಿಯೆಂಟೇಶನ್ ತರ ಅದು ಇದು ಮಾಡ್ಕೊಂಡು ಒಂದು 10-15 ಶಾಲೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಆದ್ರೆ ಮುಂದೆ ಏನಾಯ್ತು ಅಂತಂದ್ರೆ, ಈ ಮಧು ಎಲ್ಲ ಬಹಳಷ್ಟು ಶಾಲೆಗಳಲ್ಲಿ, ಆಮೇಲೆ ಸಿಯಾಟಲ್ ಇಂದ ನಮ್ಗೆ ರಿಕ್ವೆಸ್ಟ್ ಬಂದ್ ಗೌರಿ ಅನ್ನೋರು ಕೇಳಿದ್ರು, ಅಲ್ಲ ನಾವು ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು, ಮಕ್ಕಳಿಗೆ ಇಲ್ಲಿ ಕಲ್ತಿದ್ದಕ್ಕೆ ಏನಾದ್ರು ಒಂದು ಫಲ ಒಂದು ಬೇಕು ಅದಕ್ಕೆ ಅಂತ, ಅದಕ್ಕೆ ಏನ್ ಮಾಡ್ಬೇಕು, ಅಕ್ರೆಡಿಷನ್ ತರ ಸ್ಕೂಲಲ್ಲಿ ಕನ್ನಡಕ್ಕೊಂದು ಮಾನ್ಯತೆ ಬೇಕಿತ್ತು. ಸೊ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ, ಅಲ್ಲಿವರೆಗೂ ನಾನು ಅರುಣ್ ಇದನ್ನ ಆರ್ಗನೈಸೇಷನ್ ಲೆವೆಲ್ ತಗೊಂಡು ಹೋಗೋದೇ ಬೇಡ, ತುಂಬಾ ಪೊಲಿಟಿಕಲ್ ಆಗುತ್ತೆ ಅಂತ. ಸೊ ಆದ್ರೆ ಏನ್ ಮಾಡಿದ್ವಿ, ಆದ್ರೆ ಅನಿವಾರ್ಯವಾಗಿ ಒಂದು ಆರ್ಗನೈಸೇಷನ್ ನಾವು ಕ್ರಿಯೇಟ್ ಮಾಡ್ಬೇಕಾಯ್ತು. ಯಾಕಂದ್ರೆ ನೀವೊಂದು ಒಬ್ಬರೇ 4-10 ಜನ ಒಂದೊಂದು ಸ್ಕೂಲ್ಗೆ ಹೋಗಿ ಕೇಳಿದ್ರೆ ಯಾರು ನಿಮಗೆ ಅಕ್ರೆಡಿಷನ್ ಕೊಡಲ್ಲ. ನಾವ್ ಯಾಕೆ ಎಲ್ಲರೂ ಒಟ್ಟಾಗಿ ನಾವು ಒಂದು ಆರ್ಗನೈಸೇಷನ್ ಅಂತ ಹೇಳಿ ಹೋದ್ರೆ ನಮ್ಗೆ ಒಳ್ಳೆ ಅಕ್ರೆಡಿಷನ್ ಸಿಗುತ್ತೆ, ಸ್ಕೂಲಲ್ಲಿ ಮಾನ್ಯತೆ ಸಿಗುತ್ತೆ ಅನ್ಕೋಬಿಟ್ಟು ಕನ್ನಡ ಅಕಾಡೆಮಿ ಅಂತ 2020 ಜನವರಿಯಲ್ಲಿ ಶುಭ ಮುಹೂರ್ತದಲ್ಲಿ ಅದನ್ನ ಶುರುವಾಯ್ತು. ಅದಕ್ಕೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ಅರುಣ್ ಇದ್ರು ಯಾವಾಗ್ಲೂ, ಮಧು, ಅಶೋಕ್ ಕಟ್ಟಿಮನಿ, ನವೀನು, ಶಶಿ, ಇವರೆಲ್ಲ ನಾವು ಸರ್ ಇದೊಂಥರ 5 ಬೆರಳು ಸೇರಿ ಒಂದು ಮುಷ್ಟಿ ಅನ್ನೋ ರೀತಿನಲ್ಲಿ ಎಲ್ಲಾ ಒಂದು ಸಹಕಾರದಿಂದ ನೀವು ಒಗ್ಗೂಟದಿಂದ ಮಾಡ್ತಕ್ಕಂತ ಒಂದು ಸಂಸ್ಥೆ ಇದು. 5 ಅಷ್ಟೇ ಅಲ್ಲ, ನೀನು ಹೆಸರು ಹೇಳಿಲ್ಲ, ಗೌತಮ್ ಇದ್ರು, ಮಹಾಂತೇಶ್ ಇದ್ರು, ಆಮೇಲೆ ಇದು ಮೀನು ಬಹಳ ಜನ ಇದಕ್ಕೆ ಹಿಂದೆ ಇದ್ರು. ಆದ್ರೆ ಈ ರೀತಿ ಒಂದು ಕೋರ್ ತರ ನಾವು ಸೇರ್ಕೊಂಡು ಒಂದು ರಿಜಿಸ್ಟ್ರೇಷನ್ ಅಂತ ಮಾಡ್ಬಿಟ್ಟು, ಆಕ್ಚುಲಿ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇವೆಂಟ್ ಆಯ್ತು 2018ರಲ್ಲಿ ಸಿನ್ಸಿನಾಟಿಯಲ್ಲಿ. ಇದೆಲ್ಲ ನಡೀತಾ ಇತ್ತು ನಮ್ ತಲೆ ಒಳಗಡೆ. ನವೀನ್ ಅಂತ ಒಬ್ರು ಇದ್ರು, ಇವರೆಲ್ಲ ಏನ್ ಮಾಡಿದ್ವಿ, ಸಿನ್ಸಿನಾಟಿಯಲ್ಲಿ ಒಂದು ಕನ್ನಡ ನಾವಿಕ ಸಮ್ಮೇಳನ ಆದಾಗ ನಾವೆಲ್ಲ ಸೇರ್ಕೊಂಡ್ವಿ. ಅಲ್ಲಿ ನಾವಿಕ ಸಮ್ಮೇಳನದಲ್ಲಿ ಪುಸ್ತಕಗಳನ್ನ ರಿಲೀಸ್ ಮಾಡಿದ್ವಿ ಸ್ಟೇಜ್ ಮೇಲೆ. ಜೊತೆಗೆ ಅವಾಗ ಕೃಷ್ಣೇಗೌಡರು ಎಲ್ಲ ಬಂದಿದ್ರು, ಅವ್ರ ಜೊತೆಗೂ ಮಾತಾಡಿದ್ವಿ. ನಾನು ಪ್ರೊಫೆಸರ್ ಕೃಷ್ಣೇಗೌಡ, 35 ವರ್ಷಗಳ ಕಾಲ
ಕನ್ನಡ ಅಧ್ಯಾಪಕನ ಕೆಲಸ ಮಾಡಿದ್ದೀನಿ. ಬದುಕಿಡೀ ಕನ್ನಡವನ್ನು ಕಲಿಸ್ತಾ ಬಹಳ ಸುಂದರವಾದ ಬದುಕಿದ್ದೀನಿ. ನನಗೆ ತುಂಬ ಸಂತೋಷ ಏನಂದರೆ, ನಾನೇ ಮೊದಲು ಅಮೆರಿಕಕ್ಕೆ ಬರ್ತಿದ್ದಾಗ ತುಂಬ ಜನ ಭಾಷೆಯ ವಿಷಯದಲ್ಲಿ ಮತ್ತು ಅವ್ರ ಮಕ್ಕಳಿಗೆ ಕಲಿಸೋ ವಿಷಯದಲ್ಲಿ ಅಸಹಾಯಕರಾಗಿರ್ತಿದ್ರು. ಆದರೆ ಈಗ ಕೆಲವರು ಉತ್ಸಾಹಿಗಳು, ನಿಜವಾಗಿಯೂ ಏನನ್ನಾದರೂ ಮಾಡಬಲ್ಲಂಥವರು ಮಕ್ಕಳಿಗೆ ಕನ್ನಡ ಕಲಿಸೋದಕ್ಕೋಸ್ಕರ ಒಂದು ಸಂಘಟಿತ ಪ್ರಯತ್ನ ಮಾಡ್ತಿದ್ದಾರೆ, ಒಂದು ಯೋಜಿತವಾದ ಪ್ರಯತ್ನ ಮಾಡ್ತಿದ್ದಾರೆ. ಕರ್ನಾಟಕದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವ್ರಿಗೆ ಒತ್ತಾಸೆಯಾಗಿ ನಿಂತಿದೆ. ಅವರ ಸಲಹೆಗಳನ್ನೇ ಪಡೆದುಕೊಂಡು ಮತ್ತು ಕನ್ನಡದ ವಿದ್ವಾಂಸರ ಸಲಹೆಗಳನ್ನು ಪಡ್ಕೊಂಡು ಆ ಮಕ್ಕಳಿಗೆ ಕನ್ನಡವನ್ನು ಹೇಗೆ ಕಲಿಸಬೇಕು ಅನ್ನೋದಕ್ಕೆ ಕೆಲವು ಪಠ್ಯಗಳನ್ನು ರೂಪಿಸಿದ್ದಾರೆ. ತುಂಬ ಸುಂದರವಾದ ಪಠ್ಯಗಳಿವು. ಹಾಗಂತ ಇವು ಪರಿಪೂರ್ಣವಾಗಿವೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅವರು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಇದೆಲ್ಲವೂ ಮಾಡ್ತಾ 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 ಹೇಗೆ ಆಗಬೇಕು ಅಂತ ನಾವು ಯೋಚನೆ ಮಾಡಬೇಕಾದ್ರೆ, ಸ್ನೇಹಿತರು ಅಮೆರಿಕಾದಲ್ಲಿರೋರು ಮಕ್ಕಳನ್ನು ಬೇಗ ಬೇಗ ಕಲಿಕೆಯ ಪ್ರಕ್ರಿಯೆಯೊಳಗೆ ತರೋದು ಹೇಗೆ, ಮತ್ತು ಅವ್ರ ಕಲಿಕೆ ಬೇಗ ಆಗೋದು ಹೇಗೆ, ಮತ್ತು ಅವರು ಆಸಕ್ತಿ ಕಳೆದುಕೊಳ್ಳದೆ ಕನ್ನಡ ಭಾಷೆಯನ್ನು ಕಲಿಯೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಮತ್ತು ಹೀಗೆ ಮಾಡುವ ಪ್ರಯೋಗದಲ್ಲಿ ಅವರಿಗೆ ದಕ್ಕುವಂಥ ಅನುಭವಗಳಿವೆಯಲ್ಲ, ಆ ಅನುಭವಗಳ ಮೇಲೆಯೇ ಮತ್ತೆ ಅವರ ಪಠ್ಯವನ್ನು ಅವರು ಪುನರ್ಯೋಜನೆ ಮಾಡಬೇಕಾಗಿದೆ, ಪರಿಷ್ಕರಿಸಬೇಕಾಗಿದೆ. ನನಗೆ ಬಹಳ ಸಂತೋಷ ಏನು ಅಂದರೆ, ಈ ಪ್ರಯತ್ನವನ್ನು ತುಂಬ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತ ಅನ್ನೋದು. ಪ್ರಾಮಾಣಿಕತೆ ಹಿಂದೆ ಒಂದು ಯೋಜಿತವಾದ ಸಂಘಟಿತವಾದ ಪ್ರಯತ್ನ ಇದೆ ಅಂತ ಅನ್ನೋದು. ಇದನ್ನು ಸ್ನೇಹಿತರು ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಒಂದಿಷ್ಟು ನಾವು ಸಂತೋಷ ಪಡಬಹುದಾದಂಥ ಫಲಿತಾಂಶ ಕಾಣಿಸ್ತಾ ಇದೆ. ಈ ಪುಸ್ತಕಗಳನ್ನು ನಾನು ಗಮನಿಸಿದ್ದೇನೆ. ಅಮೆರಿಕದಲ್ಲಿ ಈ ಕನ್ನಡ ಕಲಿ ತಂಡದವರಿಂದ ಆಗ್ತಿದೆ ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ. ಮಕ್ಕಳು ಬಹಳ ಪ್ರೀತಿಯಿಂದ ಕನ್ನಡ ಕಲಿತಿದ್ದಾರೆ ಮತ್ತು ಇಲ್ಲಿಯ ಪೋಷಕರು, ತಂದೆ ತಾಯಿಗಳು ನಾವು ಮಕ್ಕಳಿಗೆ ಕನ್ನಡ ಕಲಿಸುವುದಕ್ಕೆ ಯಾವ ಉತ್ಸಾಹ ಇಟ್ಕೊಂಡಿದ್ದೀವೋ ಅದಕ್ಕಿಂತ ಹೆಚ್ಚು ಉತ್ಸಾಹದಿಂದ, ಕಾಳಜಿಯಿಂದ ಕಲಿಸ್ತಿದ್ದಾರೆ. ಯಾಕೆಂದರೆ ನಮಗೆ ಕನ್ನಡ ಕಲಿಯಬೇಕಾದದ್ದು ಅನಿವಾರ್ಯ ಅಲ್ಲ ಅನ್ನುವ ದುಸ್ಥಿತಿಗೆ ನಮ್ಮ ಮಕ್ಕಳನ್ನು ತಂದು ನಿಲ್ಲಿಸ್ತಾ ಇದ್ದೀವಿ. ನಾವು ಅಂಥದ್ದೊಂದು ಬೇಜವಾಬ್ದಾರಿ ಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದೀವಿ. ಆದರೆ ಅವರಿಗೆ ಕನ್ನಡ ಕಲಿಯಬೇಕಾದದ್ದು ಅನಿವಾರ್ಯ, ಇಲ್ಲದೇ ಇದ್ದರೆ ನಮ್ಮ ಪಾಲಿಗೆ ಕೂಡ ನಮ್ಮ ಮಕ್ಕಳು ಕಳೆದು ಹೋಗ್ತಾರೆ, ಅವರನ್ನು ನಮ್ಮೊಳಗೆ ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ತುಡಿತ ತರಹ ಇದೆ. ಬಹಳ ಪ್ರೀತಿಯಿಂದ ಮತ್ತು ಬದ್ಧತೆಯಿಂದ, ಶ್ರದ್ಧೆಯಿಂದ ಈ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಎಲ್ಲ ಶುಭಗಳನ್ನು ಕೋರ್ತೇನೆ. ಮತ್ತು ಈ ಪ್ರಯೋಗದಲ್ಲಿ ನಮ್ಮನ್ನು ಕೂಡ ಬಳಸಿಕೊಳ್ಳಿ, ನಾವು ಮಾಡಬಹುದಾದ ಪ್ರಯತ್ನಗಳು ಏನು ಹೇಳಿ, ಅಥವಾ ನಾವು ಹೇಗೆ ನಿಮಗೆ ಸಹಾಯ ಮಾಡ್ಬೋದು ಹೇಳಿ. ಅದಕ್ಕೆ ನಾನು ಸಿದ್ಧನಿದ್ದೇನೆ. ಪದೇ ಪದೇ ನಾನು ಅಮೆರಿಕಕ್ಕೆ ಬರ್ತಾ ಇರ್ತೀನಿ. ಎಲ್ಲಿಯಾದರೂ ಕೂತು ಯೋಚನೆ ಮಾಡಿ, ಮಾತಾಡಿ ಈ ಕಲಿಸುವ ಕ್ರಮವನ್ನು ನಾವು ಹೇಗೆ ಸುಧಾರಿಸ್ಬೋದು ಅಂತ ಯೋಚನೆ ಮಾಡೋಣ. ಇಲ್ಲಿಯ ತನಕ ನೀವು ಮಾಡಿರುವಂಥ ಕೆಲಸ ನಿಜವಾಗಿಯೂ ನಿಮ್ಮ ಅಭಿನಂದನೀಯವಾದದ್ದು, ಶ್ಲಾಘ್ಯವಾದದ್ದು. ಆ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಈ ತರ ನಡೀತಾ ಇದೆ, ಈ ತರ ಮಾಡ್ಬೇಕು ಅಂತ ಇದೀವಿ ಅಂತ. ಸೊ ಮುಂದಾಗಿ ಹಿಂಗೆ ಒಂದು ದೊಡ್ಡ ಆರ್ಗನೈಸೇಷನ್ ಅಂತ ಹೇಳಿ 20ರಲ್ಲಿ ಶುರುವಾಯ್ತು. ಹಾಗೆ ಸ್ವಲ್ಪ ದಿನಗಳಲ್ಲೇ ಕೋವಿಡ್ ಭಯಾನಕ ಕಾಡ್ತು, ಇದೆ ಭೀಕರ ಸ್ಥಿತಿ ಬಂತು. ಸೊ ಕೋವಿಡ್ ನಲ್ಲಿ ಅದಕ್ಕೊಂದು ಹೊಸ ತಿರುವು ಬಂತು ಅಂತ ಕೇಳ್ಪಟ್ಟೆ. ಏನದು ಸರ್ ರೋಚಕ ಕತೆ? ಎಲ್ಲರೂ ಮನೇಲಿದ್ದಾರೆ, ಎಲ್ಲರೂ ಮಕ್ಕಳು ಮನೇಲಿದ್ರು, ಎಲ್ಲ ರಿಮೋಟ್ ಆಯ್ತು, ಝೂಮ್ ಎಲ್ಲ ಒಂಥರ ರೆವಲ್ಯೂಷನ್ ಆಯ್ತು. ಸೊ ಎಲ್ಲ ಆನ್ಲೈನ್ಸ್ ಚೆನ್ನಾಗಿ ಬಂತು. ಹಾಗಾಗಿ ನಮ್ಗೆ ಒಂದ್ ರೀತಿಯಲ್ಲಿ ಅವಾಗ ಒಂದು ಕನ್ನಡದ ಬೆಸುಗೆ ಹೆಚ್ಚಿಗೆ ಆಯ್ತು. ಕನ್ನಡ ಒಂದ್ರ ಬೂಮ್ ಕ್ರಿಯೇಟ್ ಆಯ್ತು. ಎಲ್ಲರಿಗೂ ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಎಷ್ಟೋ ಶಾಲೆಗಳು ನಾವೇನ ಮಾಡ್ಬೇಕು, ನಾವು ಇದನ್ನ ಆನ್ಲೈನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಅಷ್ಟೊಳಗೆ ಕನ್ನಡ ಅಕಾಡೆಮಿ ಒಂದ್ ರೀತಿ ಬಲವಾಗಿ ಬೇರೂರಿತ್ತು. ಈಗ ನಾವು ಏನ್ ಹೇಳಿದ್ವಿ, ಮರ ಒಂದು ಗಿಡ ನೆಟ್ವಿ ಅಷ್ಟೇ. ನಾವು ಅದಕ್ಕೆ ಇನ್ನೂ ತುಂಬಾ ಕೆಲಸಗಳು ಆಗ್ಬೇಕಾಗಿತ್ತು. ಅದಕ್ಕೆ ಹೊಸ ಒಂದು ಆರೈಕೆ ಪೋಷಣೆಗೆ ಹೊಸ ಒಂದು ಟೀಮೇ ಬಂತದ್ದು. ಹೇಳ್ಬೇಕು ಅಂದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕು ಅಂದ್ರೆ ಸಂಧ್ಯಾ ಸೂರ್ಯಪ್ರಕಾಶ್ ಅವರು ಸೇರ್ಕೊಂಡು LMS ಅನ್ನ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸೊ ಶಿ ಟುಕ್ ಓವರ್ ದ ಕಂಪ್ಲೀಟ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಶಶಿಯನ್ ಅವರು ಅದನ್ನ ಡೆವಲಪ್ ಮಾಡಿದ್ರು. ಸೊ ನಾವೇನು ಪುಸ್ತಕ ಅಥವಾ ಬರೇ ಅಕಾಡೆಮಿಕ್ ಮಾತಾಡ್ತಿದ್ವಿ, ಇದಕ್ಕಿದಂಗೆ ಅದೆಲ್ಲ ಟರ್ನ್ ಆಗಿ ಇಟ್ ಬಿಕಮ್ಸ್ ಲೈಕ್ ಓಕೆ ಲರ್ನಿಂಗ್ ಮ್ಯಾನೇಜ್ಮೆಂಟ್. ಸರ್, ಆರ್ಗನೈಸೇಷನ್ ಶುರು ಮಾಡೋದು ಅಷ್ಟು ಸುಲಭ ಅಲ್ಲ. ಭಾರತದಲ್ಲಾದ್ರೆ ವಿಪರೀತ ಬೇರೆ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಲ್ಲಿ ವಿದೇಶದಲ್ಲಿ ಒಂದು ಸಂಸ್ಥೆನ ಶುರು ಮಾಡ್ತೀರಾ, ಲೀಗಲ್ ಆಗಿ ಅದಕ್ಕೊಂದು ಅಸ್ತಿತ್ವತೆ ರೂಪುರೇಷೆನ ಕೊಡ್ತೀರಾ ಅಂತಂದ್ರೆ ಏನ್ ಪ್ಲಾನ್ ಮಾಡ್ಕೊಂಡ್ರಿ, ಅದ್ರಲ್ಲಿ ಏನ್ ಚಾಲೆಂಜಸ್, ಸವಾಲ್ಗಳು ಏನೇನಾಯ್ತು, ಅಂಡ್ ಸಿದ್ಧತೆಗಳು ಯಾವ ರೀತಿ ಇರ್ತಿತ್ತು, ಅಂಡ್ ಯಾವ ರೀತಿ
ಒಂದು ಬದಲಾವಣೆನ ಅಪೇಕ್ಷೆ ಪಟ್ಟಂಗೆ ಯಶಸ್ಸನ್ನ ಕಂಡ್ತು ಅಂತ ಕೇಳ್ಬೇಕಿತ್ತು. ಒಂದು ಸಂಸ್ಥೆಯನ್ನ ಮಾಡಿದಾಗ ಹ್ಮ್. ಅದು ನೀವು ಏನು ನಾವು ಒಂದಿಷ್ಟು ಜನ ಸೇರ್ಕೊಂಡು ಒಂದು ಕಲ್ಪನೆ ಇಟ್ಕೊಂಡು ಯಾವ್ದೋ ಒಂದು ಕನಸು ಇಟ್ಕೊಂಡು ಒಂದು ಸಂಸ್ಥೆಯನ್ನ ಶುರು ಮಾಡಿದ್ವಿ. ಹ್ಮ್. ಇದು 50-100 ವರ್ಷ ಆದ್ರೂ ಇದೇ ಒಂದು ಉದ್ದೇಶಗಳಿಟ್ಕೊಂಡು ಹಾ. ಈ ಬೆಳಿಬೇಕು ಅಥವಾ ಮುಂದೆ ಅದನ್ನ ಜನಕ್ಕೆ ಅದನ್ನ ಒಂದು ಕೊಡ್ಬೇಕು ಒಂದು ಸೇವೆಯನ್ನ ಅಂತ ಅಂದ್ರೆ ಹ್ಮ್. ಅದಕ್ಕೆ ಬಹಳಷ್ಟು ಬೇಕಾಗತ್ತೆ. ಹ್ಮ್. ಆರ್ಗನೈಸೇಷನ್ ಅಂದ್ರೆ ಇದು ಉದ್ದೇಶ ಏನು, ಗುರಿ ಏನು, ಏನೋ ಇದಕ್ಕೆ ವಿಷನ್, ಮಿಷನ್, ಹ್ಮ್. ಆಮೇಲೆ ಹ್ಮ್. ಇದಕ್ಕೆ ಹ್ಮ್. ಗೋಲ್ಸ್ ಅನ್ನೆಲ್ಲ ಸೆಟ್ ಮಾಡ್ಬೇಕಾಗಿತ್ತು. ಒಂದು Right. ಕಲ್ಚರ್ ಸೆಟ್ ಮಾಡ್ಬೇಕಾಗಿತ್ತು. ರೈಟ್ ಸರ್. ಒಂದು ಮಂತ್ರ ಬೇಕಿತ್ತು ನಮಗೆ. ಈ ಮಂತ್ರನ ಮಧು ಅವರು ಸಜೆಸ್ಟ್ ಮಾಡಿದ್ದು. ಓ, ಏನ್ ಮಂತ್ರ ಸರ್ ಅದು? ಬಹಳ ಇದರಲ್ಲಿ ಬಹುಶಃ ನಾವು ಕನ್ನಡ ಅಕಾಡೆಮಿ ಏನು ಉದ್ದೇಶ ಅಂತ ಚೆನ್ನಾಗಿ ಹೇಳ್ಬೋದು. ರೈಟ್. ಇದು DS ಕರ್ಕಿ ಅವರ ನೀವು ಹಾಡು ಕೇಳಿರ್ಬೋದು, ಹಚ್ಚೇವು ಕನ್ನಡದ ದೀಪ. ಹಬ್ಬ, ಯಾರಿಗ್ ಗೊತ್ತಿಲ್ಲ ಸರ್. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ರೈಟ್. ಹೌದು. ಸೊ ಅದರಲ್ಲಿ ಹಚ್ಚೇವು ಕನ್ನಡದ ದೀಪ, ಮನೆ ಮನೆಗಳಲ್ಲಿ, ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ನಮ್ಮ ಮಂತ್ರ ಆಯ್ತು. ನಮ್ಮ ಕನ್ನಡ ಅಕಾಡೆಮಿ ಏನು ಅನ್ನೋದನ್ನ ಅದು ಬಹಳ ಪ್ರತಿಬಿಂಬಿಸ್ತು. ಕನ್ನಡದ ದೀಪವನ್ನ ಮನೆ ಮನೆಗೂ ಬೆಳಗ್ತಾ ಇರೋ ಮಹಾನುಭಾವ ನೀವೀಗ. ರೈಟ್. ಸೊ ಈಗ ಪಠ್ಯಕ್ರಮ ಅಂತ ಬಂದಾಗ ಏನು ಮೇಜರ್ ಚೇಂಜಸ್ ಮಾಡೋ ಒಂದು ಪರಿಸ್ಥಿತಿ ನಿಮಗೆ ಅನಿವಾರ್ಯವಾಗಿ ಒದಗಿ ಬಂತು? ಯಾಕಂದ್ರೆ ಪ್ರೀವಿಯಸ್ ಇದ್ದಿದ್ದು ಅಷ್ಟಾಗಿ ಮಕ್ಳಿಗೆ ಕಲಿಸೋ ಗೊಂದಲ ಇರ್ತಿತ್ತು. ಪ್ರೀವಿಯಸ್ಲಿ ನೀವು ಕನ್ನಡ ಅಕಾಡೆಮಿ ಶುರು ಮಾಡ್ಕೊಂಡು ಪಠ್ಯನ ಸ್ಟ್ರಕ್ಚರ್ ಮಾಡೋದಕ್ಕಿಂತ ಮುಂಚೆ. ಸೊ ಏನ್ ಬದಲಾವಣೆ ಆಯ್ತು, ಹೇಗಾಯ್ತು ಅಂತ? ಲರ್ನಿಂಗ್ ಅನ್ನಕ್ಕಿಂತ ಅನ್ಲರ್ನಿಂಗ್ ಮಾಡೋದ್ ಕಷ್ಟ ಆಯ್ತು ನಮಗೆ. ಯಾಕಂದ್ರೆ ಈಗ ನಾವು ಏನೋ ಕನ್ನಡ ಕಲ್ತು ಬಂದಿರ್ತೀವಿ, ಯಾವ್ದೋ ಒಂದು ಮೆಥಡ್ ಅಲ್ಲಿ ಕನ್ನಡ ಕಲ್ತು ಬಂದಿರ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಪೇರೆಂಟ್ಸ್ಗಳು ಪಾಠ ಮಾಡ್ಬೇಕಾದ್ರೆ ಅದೇ ಮೆಥಡ್ ಅಥವಾ ಅದೇ ಒಂದು ಇಲ್ಲೂ ಕಲಿಸ್ಬೋದು, ಇಲ್ಲಿ ಕಲಿಸಿದ್ರೆ ಅವರಿಗೆ ಮಕ್ಳು ಕಲಿತಾರೆ ಅನ್ನೋ ಒಂದು ಕಲ್ಪನೆ. ಯಾಕಂದ್ರೆ ಯಾರು ಅಷ್ಟೊಂದು ಆಳವಾಗಿ ಯೋಚನೆ ಮಾಡಿರಲ್ಲ. ಹೌದು ಸರ್, ಹೌದು. ಮಾಡಿದಾಗ ನಮ್ಗೂ ಅದನ್ನ ಅನ್ಕೊಂಡ್ವಿ, ನೀವೆಲ್ಲ ಕಲ್ತಿರೋದ್ ಮರ್ತ್ಬಿಡಿ. ಸರ್, ಇವಾಗ ನಾವು ಕಾಗುಣಿತ, ಕಾತಲ್ಗಟ್ಟು, ಕಾಕೋತ್ವ, ಅದನ್ನೆಲ್ಲ ಆತರ ಕಾಗುಣಿತ, ವರ್ಣಮಾಲೆ, ಮತ್ತೆ ಈ ಒಂದು ವರ್ಣಮಾಲೆನೂ ಕೂಡ ಒಂಥರ ಹಾಡಿನಲ್ಲಿ ಹೇಳ್ಕೊಟ್ಟಿರೋರು. ಕೆಂಪು ಕೋಟೆ ದಿಲ್ಲಿಯಲ್ಲಿ ಕಾಕಗಾಗನ, ಚಂದಮಾಮ ಬಾನಿನಲ್ಲಿ ಚಾಚ ಜಾಜನ, ತಾತನ್ ಗಂಟು ದಪ್ಪವಂತೆ ತಾತದಾದನ, ಆತರ ಎಲ್ಲ ಒಂದು ಹಾಡಿನ ಮುಖೇನ ಕಲ್ತ್ಕೊಂಡ್ ಬಂದವರು ನಾವು. ಸೊ ಈಗ ನೀವು ಮಕ್ಳಿಗೆ ಯಾವ ರೀತಿ ಇದು ಕಲ್ಸಿದ್ರೆ ಈಗಿನ ಜನ್ಜಿ ಮಕ್ಳಿಗೆ ತಲುಪುತ್ತೆ ಅಂತ? ಹೌದು, ಒಳ್ಳೆ ಹಾಡು ಹೇಳಿದ್ರಿ. ನಮ್ಗೆ ಹಾಡು ನೆನಪಿಲ್ಲ. ಬಹುಶಃ ಆ ಹಾಡನ್ನ ತಗೋಬೇಕು, ನಾವು ನಿಮ್ಮಿಂದ ಕಲಿಬೇಕು, ಅದನ್ನ ಬಳಸ್ಕೊಳೋ ಪ್ರಯತ್ನ ಖಂಡಿತ. ಸೊ ಏನಾಯ್ತು ಅಂತಂದ್ರೆ, ಈಗ ನಾವು ಆ ರೀತಿ ಒಂದು ವರ್ಣಮಾಲೆ ನಾವು ಕಲ್ತ್ವಲ್ಲ, ಆ ರೀತಿ ಕಲಿಬೇಕಾ? ವರ್ಣಮಾಲೆ ಆದ್ಮೇಲೆ ಕಾಗುಣಿತನೋ ಒತ್ತಕ್ಷರನೋ, ಅದಾದ್ಮೇಲೆ ಪದಗಳನ್ನ ಜೋಡಣೆ, ಈ ರೀತಿ ಕಲಿಬೇಕಾ? ಅಥವಾ ಇಲ್ಲಿನ ಮಕ್ಕಳಿಗೆ ಅವ್ರಿಗೆ ಇಂಗ್ಲಿಷ್ ಭಾಷೆ ಗೊತ್ತಿದೆ, ಸೊ ಇಂಗ್ಲಿಷ್ ಅಲ್ಲಿ ವಾವಲ್ಸ್ ಗೊತ್ತಿದೆ, ಕಾನ್ಸನೆಂಟ್ಸ್ ಏನಾದ್ರೆ ಗೊತ್ತಿದೆ, ವರ್ಡ್ಸ್ ಅಂದ್ರೆ ಗೊತ್ತಿದೆ, ಹಾಗಾಗಿ ನಮಗೆ ಮತ್ತೆ ಕಲಿಸೋ ಅವಶ್ಯಕತೆ ಇಲ್ಲ. ಆದ್ರೆ ಅದನ್ನ ಬಳಸ್ಕೊಂಡು ನಾವು ಯಾವ ರೀತಿ ಕನ್ನಡವನ್ನ ಜೊತೆಗೆ ಸುಲಭವಾಗಿ ಕಲಿಸಬಹುದು ಅಂತ ಯೋಚನೆ ಮಾಡ್ಬಿಟ್ಟು ಅವ್ರು ಕಲಿಯೋದು AEIOU ಕಲ್ತು ಬಿಟ್ಟಿರ್ತಾರೆ. ಸೊ ಬಂದ್ಬಿಡುತ್ತೆ. ಈಗ ಯಾಕೆ ನಾವು ಮತ್ತೆ ಈ ಒಂದು 15 ವಾವಲ್ಸ್ ಗಳನ್ನ ಕಲ್ಸ್ಕೊಂಡು ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಆವು ಏವು ಅಂತ ಶುರು ಮಾಡ್ಕೊಂಡು ಸುಲಭವಾಗಿ, ಬಿಕಾಸ್ ಅದಕ್ಕೇನಾಗುತ್ತೆ ಅಂದ್ರೆ ಅದ್ರ ಕಾಗುಣಿತನು ಬಹಳ ಸುಲಭವಾಗಿ ಕಲಿಬಹುದು. ಅದು ಸಿಂಬಲ್ಸೇ ಬೇರೆ ಇರುತ್ತೆ, ದೀರ್ಘ ಆ ಉ ಈ ಸುಲಭ ಆಗುತ್ತೆ. ಇದನ್ನ ಕಾಗುಣಿತದಲ್ಲೂ ಒಂದು ದೀರ್ಘ ಹಾಕ್ಬಿಟ್ರೆ ಎಲ್ಲ ಲಾಂಗ್ ವಾವಲ್ಸ್ ಆಗುತ್ತೆ. ಸೊ ಅದೇ ರೀತಿ ನಾವು ಕಾನ್ಸನೆಂಟಿಗೆ ಬಂದಾಗ ಕಗಗನ ಇದೆಲ್ಲದನ್ನು ಕಲಿಬೇಕಾ, 35 ಅಕ್ಷರಗಳನ್ನು ಕಲಿಬೇಕಾ, ಅಥವಾ ಸುಲಭವಾಗಿ ಕೆಲವನ್ನ ಫೇಸ್ಡ್ ಅಪ್ರೋಚ್ ಅಲ್ಲಿ ಕಲಿಬೇಕಾ ಅಂತ ಮಾಡ್ಬಿಟ್ಟು ಆದಷ್ಟು ಕಚಟ ತಪ ಗಜಡದ ಬ ರೀತಿಯಲ್ಲಿ ಸುಲಭವಾಗಿ 10 ಅಕ್ಷರದಲ್ಲಿ, ಆಮೇಲೆ 3 ನೇಸಲ್ ಕಾನ್ಸನೆಂಟ್ ನಣಾಮದಲ್ಲಿ ಕಲಿಸ್ಬಿಟ್ಟು ಮಕ್ಕಳಿಗೆ ಬೇಗ ಓದೋದಿಕ್ಕೆ ಕಲಿಸ್ಬೋದಾ, ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಮಹಾಪ್ರಾಣಗಳನ್ನ ಹೈಯರ್ ಲೆವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದು. ಯಾಕಂದ್ರೆ ಕಷ್ಟವಾದ ಪದಗಳನ್ನ ಕಲಿಸೋದ್ ಆಮೇಲೆ ಕಲಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಅದನ್ನ ಏನ್ ಹೇಳ್ತಿರಲ್ಲ, ಅದನ್ನ ಬೇಗ ಮಕ್ಕಳಿಗೆ ತಲುಪುವ ಹಾಗೆ ಬೇಗ ಜಾಸ್ತಿ ಪ್ರಾಕ್ಟೀಸ್ ಮಾಡೋ ಅವಕಾಶ ಸಿಗ್ಲಿ ಅಂತ ಹೇಳ್ಬಿಟ್ಟು ಬೇಗ ಈ
ಮೋರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಲೆಟರ್ಸ್ ಅನ್ನ ಕಲಿಸ್ಬಿಟ್ಟು ಹ್ಮ್. ಆಮೇಲೆ ಲೆಸ್ ಫ್ರೀಕ್ವೆಂಟ್ಲಿ ಯೂಸ್ ಲೆಟರ್ಸ್ ಅನ್ನ ಮುಂದೆ ಕಲ್ಸೋಣ ಒಂದು ಪ್ರಯತ್ನ ಎಷ್ಟು ಮಾಡಿ. ವರ್ಕ್ ಮಾಡಿದ್ರಿ ಸರ್. ಈಗ ನಾವು ನೀವು ಕಲ್ತಿರೋ ಹಾಗೆ ಒಂದು ಪಿಕ್ಚರ್ ಇಂದ ಒಂದು ಅಕ್ಷರ ಆ ಅರಸ, ಆ ಆನೆ, ಈ ಇಲಿ, ಒಂದು ಪಿಕ್ಚರ್ ಇರ್ತಿತ್ತು. ನೆಕ್ಸ್ಟ್ ಅದರ ನೆಕ್ಸ್ಟ್ ಬದಿಯಲ್ಲಿ ಪದ ಇರ್ತಿತ್ತು. ಸೊ ಅದು ನಮ್ಗೆ ಅಚ್ಚಳಿಯದೆ ಈಗಲೂ ಕೂಡ ನಾವು ಅದನ್ನ ಹೇಳ್ತೀವಿ ಅಂತಂದ್ರೆ ತಲೆಯಲ್ಲಿ ಎಷ್ಟು ಬೇರೂರಿದೆ ಸರ್ ಅದು. ಸೊ ಆ ತರ ಕಲ್ತ್ಕೊಂಡು ಇದು ಕಾಪಿ ರೈಟಿಂಗ್, ರಾಮನು ಕಾಡಿಗೆ ಹೋದನು, ಅದೊಂದು ಅಲ್ಲಿಗೆ ಕತೆನೂ ಬಂತು, ಬರೆಯೋದು ಆಯ್ತು, ಅಕ್ಷರನು ಸುಂದರವಾಗಿ ಬಂತು. ಈ ತರ ಎಲ್ಲ ಮಾಡ್ತಾ ಇದ್ದಿದ್ದು ಪದ್ಧತಿ ಈಗಲೂ ಮಾಡಬಹುದು ಅನ್ನೋ ಒಂದು ಏನಾದ್ರು ಆಲೋಚನೆ ಮಾಡಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ ನಾವು ಇಂಡಿಯಾದಲ್ಲಿ ಕಲಿತಾ ವ್ಯವಸ್ಥೆ ಪ್ರಕಾರ ದಿನವೂ ಕನ್ನಡವನ್ನು ಕಲಿತಾ ಇದ್ವಿ, ಕನ್ನಡ ನಮಗೆ ಕೇಳ್ತಾ ಇತ್ತು, ಕನ್ನಡ ಭಾಷೆ ಬರ್ತಾ ಇತ್ತು, ನಾವು ಬರೆಯೋದು ಕಲ್ತ್ವಿ ಅಷ್ಟೇ. ಇಲ್ಲೇನಾಗುತ್ತೆ ಅಂದ್ರೆ ವಾರಕ್ಕೆ 1 ಗಂಟೆ ಒಬ್ಬ ಟೀಚರು ಒಬ್ಬ ಕನ್ನಡ ಮಗುಗೆ ಪಾಠ ಹೇಳ್ಕೊಡ್ತದ, ಅಷ್ಟೇ ಅವ್ರಿಗೆ ಕನ್ನಡದ ಎಕ್ಸ್ಪೋಜರ್. ಸೊ ಈಗ ನೀವು 24 ಗಂಟೆ ಕನ್ನಡ ಕೇಳುವ ಒಂದು ಎನ್ವೈರನ್ಮೆಂಟ್ ಇಂದ ಒಂದೇ 1 ಗಂಟೆ ವಾರದಲ್ಲಿ ಕೇಳುವ ಎನ್ವೈರನ್ಮೆಂಟ್ ಇಂದ ಹೇಗೆ ಎಷ್ಟು ಎಫೆಕ್ಟಿವ್ ಆಗಿರ್ಬೇಕು ನೀವು ಕಳ್ಸೋ ಅಲ್ಲಿ ತುಂಬಾ ಮೆಟೀರಿಯಲ್ ಅನ್ನ ಕಲಿಬಹುದಾಗಿತ್ತು ನಾವು, ಯಾಕಂದ್ರೆ ಅಷ್ಟು ಎಕ್ಸ್ಪೋಜರ್ ಇತ್ತು. ಇಲ್ಲಿ ಎಕ್ಸ್ಪೋಜರ್ ತುಂಬಾ ಕಡಿಮೆ. ಸೊ ಆ ವೆರಿ ಸಣ್ಣ 1 ಗಂಟೆಯಲ್ಲಿ ಎಷ್ಟು ಕಲಿಯುವ ಸಾಧ್ಯತೆ, ಎಷ್ಟು ರಿಪೀಟ್ ಮಾಡೋ ಸಾಧ್ಯತೆ. ನಾವು ಇಂಡಿಯಾದಲ್ಲಿ ಹೆಂಗ್ ಕಲಿತಾ ಇದ್ವಿ, ನಮ್ ಟೀಚರ್ಗಳು ಪಾಠ ಮಾಡ್ತಾ ಇದ್ರು, ಅವರು ನಮ್ ಟೀಚರ್ಗಳು ಜಾಸ್ತಿ ಹೆಚ್ಚಾಗಿ ಪಾಠ ಮಾತಾಡ್ತಾ ಇದ್ರು, ಕೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಅದನ್ನ ನಾವು ಬದಲಾಯಿಸ್ಬೇಕಾಯ್ತು. ಏನ್ ಹೇಳ್ತೀವಿ ಅಂತಂದ್ರೆ, ಈಗ ಒಬ್ಬ ಕಲಿಸುವ ಟೀಚರ್ 1 ಪದ ಮಾತಾಡಿದ್ರೆ ಮಕ್ಕಳು 5 ಬಾರಿ ಅದನ್ನ ಮಾತಾಡ್ಬೇಕು, ಆ ಪದವನ್ನು ಬಳಸ್ಬೇಕು. ಯಾಕಂದ್ರೆ ಅದು ಭಾಷೆ ಅನ್ನೋದು, ಒಂದು ಪದ ಅನ್ನೋದು ಮಸಲ್ ಮೆಮರಿ. ನೀವು ಡ್ಯಾನ್ಸ್ ಮಾಡಿದಾಗ ಅಥವಾ ಮ್ಯೂಸಿಕ್ ಮಾಡಿದಾಗ ಯಾಕೆ ಮಾಡ್ತೀರಾ ಮತ್ತೆ ಮತ್ತೆ ಅಂದ್ರೆ ಯಾವಾಗ್ಲೂ ತಲೆಯಿಂದನೇ ನಾವೆಲ್ಲೋ ಮಾಡಕ್ ಬರೋದಿಲ್ಲ, ಮೈಯಲ್ಲೆಲ್ಲ ಅದು ಕಲಿಬೇಕು, ಆಗಿರ್ಬೇಕು. ಹಾಗಾಗಿ ಮಾತಾಡಿ ಆಡಿ ಮಕ್ಕಳು ಕನ್ನಡ ಕಲಿಯಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಈ ಒಂದು ಕೆಲವು ಸಣ್ಣ ಪುಟ್ಟ ಪ್ರಿನ್ಸಿಪಲ್ ಗಳನ್ನ ಬಳಸ್ಕೊಂಡು ಕೆಲವು ಈಗ ನೀವು ಕುಮಾನ್ ನೋಡ್ಬೋದು. ಕುಮಾನಲ್ಲಿ ಏನ್ ಮಾಡ್ತಾರೆ ನೋಡಿದ್ರೆ ನೀವು, ಪ್ರತಿಯಲ್ಲ 1 ವರ್ಷ ತಗೊಬರ್ತಾರೆ, ಸೊ ಮಾಡು ಮಾಡ್ತಾ ಇರ್ತಾರೆ. ಆ ರೀತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಬೇಗ ಮಕ್ಕಳಿಗೆ ನೀವು ಕೊಟ್ಟಿದ್ದೀರಾ ಹೆಸರು, ಪದ ಬಲ್ಲ, ಸ್ವರ ಬಲ್ಲ, ಜಾಣ, ಆತರ ಎಲ್ಲ ಅದು ಮುಂಚೆಯಿಂದನೂ ಇತ್ತ ಅಥವಾ ನೀವೇ ಸೂಚಿಸುವಂತ ಒಂದು ಸೂಕ್ತ ಹೆಸರುಗಳ ಸಮೇತ ಪಠ್ಯ ಪುಸ್ತಕಗಳ? ನಾವು ಮಾಡಿದಾಗ ಹೆಚ್ಚಾಗಿ ಅಕ್ಷರಗಳ ಜೊತೆಗೆ ನಾವು ಕಲಿಸ್ಬೇಕು ಅಂತ ಹೊರಟ್ವಿ. ಅಕ್ಷರಗಳ ಕಲಿತಾನೆ ಪದಗಳನ್ನ ಕಲಿಸ್ಬೇಕು ಅಂತ, ಜೊತೆಲೆ ಅಕ್ಷರನು ಕಲಿಸ್ಬೇಕು, ಮಾತನ್ನು ಕಲಿಸ್ಬೇಕು, ಪದಗಳನ್ನು ಕಲಿಸ್ಬೇಕು ಅಂತ. ಅದು ಅವಾಗ ಆ ರೀತಿ ನಮ್ಗೆ ಇತ್ತು ಮೈಂಡ್ ಸೆಟ್, ಆ ರೀತಿಗೆ ಶುರು ಮಾಡ್ಕೊಂಡ್ವಿ. ಆಮೇಲೆ ಅದು ಬರ್ತಾ ಏನಾಯ್ತು ಅಂದ್ರೆ ತುಂಬಾ ಮುಂದೆ ಈಗ ಅಕ್ಷರಗಳು ಕಲಿತ ಮೇಲೆ ಪದಗಳನ್ನ ಕಲಿತಾರೆ ಅಥವಾ ಪದ್ಯಗಳನ್ನ ಕಲಿತಾರೆ ಅಂತ ಹೇಳಿ ಪದಬಲ್ಲ ಮಾಡಿದ್ವಿ. ಅದಾದ್ಮೇಲೆ ಕರ್ನಾಟಕದ ನೆಲ ಜಲ ಅಥವಾ ಅಲ್ಲಿನ ಒಂದು ಇತಿಹಾಸವನ್ನ ಕಲಿಬೇಕು ಅಂತ ಹೇಳ್ಬಿಟ್ಟು ಜಾಣ ಅಂತ ಒಂದು ಲೆವೆಲ್ಗಳನ್ನ ಮಾಡಿದ್ವಿ. ಈ ರೀತಿ ಒಂದು ರೀತಿಯಲ್ಲಿ ಗ್ರಾಜುಯೇಟೆಡ್ ಲೆವೆಲ್ ಅಲ್ಲಿ ನಾವು ಮಾಡ್ತಾ ಹೋದ್ವಿ ಲೆವೆಲ್ಗಳನ್ನ. ಮಾಡಿದಾಗ ಅವಾಗ ಅದು ಆಯ್ತು. ಆದ್ರೆ ಈಗ ನಾವು ಅದರಿಂದ ಏನೇನು ಕಷ್ಟಗಳು ಬರುತ್ತೆ, ಅದರಿಂದ ಮಕ್ಕಳು ಹೇಗೆ ಕಲ್ತಿದ್ದಾರೆ ಅದನ್ನ ಈಗ ನಾವು ಮತ್ತೆ ಅನಾಲಿಸಿಸ್ ಮಾಡಿ ಇದು ಎಷ್ಟು ಎಫೆಕ್ಟಿವ್ ವರ್ಕ್ ಆಗ್ತಿದೆ, ಯಾವ್ದು ವರ್ಕ್ ಆಗ್ತಿದೆ, ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಯಾವ್ದನ್ನ ಬಳಸ್ಬೇಕು ಅಂತ ಹೇಳಿ ಸದ್ಯದ ಸ್ಥಿತಿಯಲ್ಲಿ ಆ ಪೂರ್ತಿ ಏನು ಪಠ್ಯಕ್ರಮ ಇತ್ತು ಅದನ್ನ ಪರಿಪೂರ್ಣವಾಗಿ ಬದಲಾಯಿಸುವ ಒಂದು ಆಯೋಜನೆಯಲ್ಲಿ ಇದ್ದೀವಿ. ಸೊ ನಾವು ನೀವು ಕಲ್ತಿರೋ ಹಂಗೆ ಸಾಹಿತಿಗಳು ಮತ್ತೆ ಇತಿಹಾಸದಲ್ಲಿ ಹಲವಾರು ಜಾಗಗಳ ಮಹತ್ವತೆಗಳು ತಿಳ್ಕೊಂಡಿದೀವಿ, ವ್ಯಕ್ತಿಗಳ ಮಹತ್ವತೆ ತಿಳ್ಕೊಂಡಿದೀವಿ, ಕವಿಗಳ ಬಗ್ಗೆ ತಿಳ್ಕೊಂಡಿದೀವಿ, ಮತ್ತೆ ಗಾದೆಗಳು, ಒಗಟುಗಳು, ಆ ಕನ್ನಡ ಸೊಗಡು ಸಂಪೂರ್ಣವಾಗಿ ನಮಗೆ ಪರಿಚಯ ಆಗಿದ್ದು ನಮ್ಮ ಬಾಲ್ಯದಿಂದ ಇಲ್ಲಿಯ ತನಕ. ಸೊ ಈಗಿನ ಮಕ್ಕಳಿಗೆ ಆ ಕನ್ನಡದ ಒಂದು ಕಂಪನ ಬೀರ್ಬೇಕು ಅಂದ್ರೆ ಹಳೆಗನ್ನಡ, ನುಡಿಗನ್ನಡ ಎಲ್ಲನೂ ಕೂಡ ತಿಳಿಸ್ಬೇಕು ಅಂತ ಆಯೋಜನೆ ಏನಾದ್ರು ನಿಮ್ಮಲ್ಲಿ ಇದೆಯಾ ಅಂತ? ಆಯೋಜನೆ ಪುಸ್ತಕಗಳು ಆ ರೀತಿ ಇದೆ, ಪುಸ್ತಕಗಳಲ್ಲೇ ಅದಿದೆ. ಮೊದಲು ಹೆಚ್ಚಾಗಿ ನಾವು ಪದಗಳನ್ನ, ಮಾತು ಮತ್ತೆ ಅಕ್ಷರಗಳನ್ನ ಕಲಿಕೆಗೆ ನಾವು 4 ಲೆವೆಲ್ ಅಲ್ಲಿ ತುಂಬಾ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಮುಂದೆ ಪದ್ಯಗಳನ್ನ ಕಲಿಯುವ ಎಲ್ಲ ಪದ್ಯಗಳನ್ನು, ಈಗ ಹಿಡಿದು ಬಾ ತಾಯಿ ಹಿಡಿದಾಯಿ ಪದ್ಯನೂ ಇದೆ. ಆಮೇಲೆ ಗೋವಿನ ಕಥೆ, ಗೋವಿನ ಕಥೆನೂ ಇದೆ, ಪುಣ್ಯಕೋಟಿ ಕಥೆನೂ ಇದೆ. ಸೊ ಯಾವ್ಯಾವ್ದು ನಾವು ಕರ್ನಾಟಕದ ಒಂದು
ಕಲ್ಚರ್ ಅಂತ ಏನೋ ಅನ್ಕೊಂಡಿದೀವಿ, ಹ್ಮ್. ಒಂದು ಸಂಸ್ಕೃತಿ ಅನ್ಕೊಂಡಿದೀವಿ, ಹ್ಮ್. ಅದಕ್ಕೆ ಸಂಬಂಧಪಟ್ಟ ಯಾವ ಪದ್ಯಗಳು ಇದೆ ಹ್ಮ್. ಅದನ್ನ ಆದಷ್ಟು ತರುವ ಪ್ರಯತ್ನ ಮಾಡಿದೀವಿ. ಪ್ರಯತ್ನದಲ್ಲಿದ್ದೀರಿ. ಮಾಡಿದೀವಿ ಅಲ್ಲ ಮಾಡಿದೀರಿ. ಇದೆ, ಹಾ. ಸದ್ಯದ ಕರಿಕ್ಯುಲಮ್ ಅಲ್ಲಿ ಅದೆಲ್ಲ ಇದೆ. ಹ್ಮ್ ಹ್ಮ್. ಆದ್ರೆ ಅದನ್ನ ಇನ್ನೂ ಬೇಗ ಇನ್ನೂ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಕಲಿಸೋ ಒಂದು ಯೋಜನೆಯಲ್ಲಿ ಇದ್ದೀವಿ. ಸೊ ಈ ಕನ್ನಡ ಕಲಿಕೆನಲ್ಲಿ ಕೊರತೆ ಇತ್ತು ಅನ್ನೋದೊಂದೇ ಉದ್ದೇಶ ಇತ್ತಾ ನಿಮ್ಗೆ? ಈ ಕನ್ನಡದಲ್ಲಿ ರಿವೈಸ್ಡ್ ಅಕಾಡೆಮಿ ಮಾಡಿ ಇಷ್ಟೆಲ್ಲ ಒಂದು ಪಠ್ಯಕ್ರಮ ಎಲ್ಲ ಮಾಡ್ಕೊಂಡು ಇವತ್ತು ಇಲ್ಲಿ ತನಕ ಎಲ್ಲರ ಒಂದು ಬಾಯಲ್ಲೂ ಕೂಡ ಗುನುಗೋ ಮಂತ್ರ ಅಂದ್ರೆ ಶಿವಗೌಡ ಸಾರ್ ಅಂತ. ಸೊ ಇದು ಒಂದೇ ಉದ್ದೇಶ ಆಯ್ತಾ? ಅದ್ರ ಬಟ್ ಇದು ಬಿಟ್ಟು ಬೇರೆ ಇನ್ನೇನಾದ್ರು? ಭಾಷೆ ಅಥವಾ ನುಡಿ ಅಂತ ನಾವೇನ್ ಕರಿತೀವಿ, ಹ್ಮ್ ಹ್ಮ್. ಅದು ಒಂದು ಕಲೆ. ಅದು ಆ, ಆಯ್ತಾ? ಆ. ನಾವು ಒಂದು ಕಲೆ ಕಲಿಬೇಕು ಅಂದ್ರೆ ಸುಮಾರು 10,000 ಗಂಟೆಗಳ ಅದು ಪ್ರಯತ್ನ ಮಾಡ್ಬೇಕು. ಒಂದು ಸಂಗೀತ ಕಲಿಬೇಕು, ಒಂದು ಡ್ಯಾನ್ಸ್ ಕಲಿಬೇಕು. ನೀವು ನೋಡಿದಿರ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಸಂಗೀತ ಎಷ್ಟು ಕಲಿತಾರೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಆದ್ರೆ ನಾವು ಏನ್ ಅನ್ಕೋತೀವಿ ಅಂತಂದ್ರೆ ಭಾಷೆ ಅನ್ನೋದು ಒಂದು ಕಲೆ. ಸೊ ಭಾಷೆಯ ಮೂಲಕ ನೀವು ಕವನಗಳನ್ನ ಬರೀತೀರಿ, ಅದು ಕಲೆನೇ ಆಗುತ್ತಲ್ವಾ? ಸೊ ಬರೀ ಕನ್ನಡ ಕಲ್ತು ಬರೆದ್ರೆ ಸಾಲ್ದು ಅಂತ ಹೇಳ್ತೀರಾ ನೀವು? ಅದು ಬಿಟ್ಟು ಬೇರೆ ಯಾವ ರೀತಿ ಕನ್ನಡನ ಪರಿಪೂರ್ಣವಾಗಿ ಕಲ್ತಿದೀವಿ ಅನ್ನೋದು ಹೇಗ್ ಸಾಧ್ಯ ಅಂತ? ಅದಕ್ಕೂ ಪರಿಪೂರ್ಣತೆನೇ ಇಲ್ಲ. ಸೊ ಎಲ್ಲ ಪರಿಪೂರ್ಣತೆ ಅನ್ನೋದು ನಿಮ್ಮ ಒಂದು ಕಲ್ಪನೆ ಅನುಸಾರ, ಕಲ್ಪನೆ ಅಥವಾ ನಿಮ್ಮ ಬೇಡಿಕೆಯ ಮೇಲೆ ಅದು ಅವಲಂಬಿತವಾಗಿದೆ. ಆದ್ರೆ ಇಲ್ಲಿ ಒಂದು ಸಣ್ಣ ಪ್ರಯತ್ನ ಏನ್ ಮಾಡ್ತಿದೀವಿ ಅಂತಂದ್ರೆ, ಭಾಷೆ ಅನ್ನೋದು ನಿಮ್ಮ ನೆಲೆ ಅಥವಾ ನಾವೇನ್ ಹೇಳ್ತೀವಿ ರೂಟ್ಸ್ ಅಂತ ಹೇಳ್ತೀವಿ, ಹೆರಿಟೇಜ್ ಅಂತ ಹೇಳ್ತೀವಿ, ಅದಕ್ಕೆ ಬಲವಾದ ಒಂದು ಕೊಂಡಿ ಅದು ಅದನ್ನ ಕೊಡುತ್ತೆ. ನೀವು ಭಾಷೆನ ನಾವು ಮಾತಾಡ್ತೀವಲ್ವಾ, ಅದು ತುಂಬಾ ಮೇಲ್ನೋಟಕ್ಕಷ್ಟೇ ಮೇಲ್ಮೇಲೆ ಇರುತ್ತೆ. ಒಂದು 2 ತಿಂಗಳು ಅದನ್ನ ಬಳಸ್ತಾ ಇದ್ರೆ ಹೋಗ್ಬಿಡುತ್ತೆ ಅದು. ಆದ್ರೆ ಅದಕ್ಕೋಸ್ಕರ ಇಲ್ಲಿ ಕಲಿಯೋದು ಏನಪ್ಪಾ ಅಂದ್ರೆ, ಅದಕ್ಕೆ ಕನ್ನಡ ಯಾಕೆ ಕಲಿಬೇಕು ಅಂತ ನಾವು ಯಾರು ಕೇಳಿದ್ರೆ ನಾವು ಕಲೆ ಅಂತ ಹೇಳ್ತೀವಿ. ಮೊದಲನೇ ಕಾರಣ ಅಂದ್ರೆ ಅದು ಒಂದು ಆರ್ಟ್ ಫಾರ್ಮ್. ಅದನ್ನ ಕಲಿಬಹುದು, ಅದರಿಂದ ಪದ್ಯಗಳು ಬರಿಬಹುದು, ಅದರಿಂದ ಓದಬಹುದು, ಅದರಿಂದ ಇನ್ನೊಂದೇನೋ ಮಾಡಬಹುದು, ಆಡಬಹುದು ಅಂತ. ಆಮೇಲೆ ನೆಲೆ ಅಂದ್ರೆ ನಾನು ಹೇಳಿದೆ ರೂಟ್ಸ್ ಅಥವಾ ಹೆರಿಟೇಜ್ ಕನೆಕ್ಷನ್ ಕೊಡುತ್ತೆ ನಿಮ್ಗೆ, ಆ ಕೊಂಡಿಯನ್ನ ಕೊಡುತ್ತೆ. ಆಮೇಲೆ ಸೆಲೆ ಅಂದ್ರೆ ಸ್ಪಿರಿಟ್ ಅಥವಾ ಸ್ಫೂರ್ತಿ. ಅದರಿಂದ ಸ್ಫೂರ್ತಿನೂ ನೀವು ತಗೋಬಹುದು. ಎಷ್ಟೊಂದು ಕನ್ನಡದಲ್ಲಿ ನೋಡಿ ವಚನಗಳಿದೆ, ದಾಸರ ಸಾಹಿತ್ಯ ಇದೆ, ಮಂಕುತಿಮ್ಮನ ಕಗ್ಗ ಇದೆ. ಇದರಿಂದ ಎಷ್ಟೊಂದು ನಾವು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್. ಆಮೇಲೆ ಬಲೆ ಅಂತ ನೆಟ್ವರ್ಕಿಂಗ್. ನಾನಿವತ್ತು ಇಲ್ಲಿರೋದು ನಿಮ್ ಜೊತೆ ಮಾತಾಡ್ತಿರೋದು ಅಥವಾ ಇದು ಎಲ್ಲೆಲ್ಲೋ ನಮ್ಮ ಈಗ ಪ್ರಪಂಚದ ಯಾವ ಮೂಲೆಯಲ್ಲೋ, ಇಂಡೋನೇಷ್ಯಾ ಇರ್ಬೋದು, ಸ್ವೀಡನ್, ಇಂಡೋನೇಷ್ಯಾ ಅಂತ ದೇಶದಲ್ಲೂ ಕೂಡ ನಿಮ್ಮ ಪುಸ್ತಕ ನಲಿದಾಡ್ತಾ ಇದೆ ಅಂತಂದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ. ನಿಮಗೆ ಒಂದು ಬಿರುದು ಕೊಡ್ಬೇಕು ಸರ್, ಕನ್ನಡದ ಕರ್ಣ ಅಂತ. ಅಷ್ಟೊಂದು ಇಲ್ಲ, ಸಣ್ಣ ಯಾರಾದ್ರೂ ನಿಮ್ಮ ಒಂದು ಸೇವೆಯನ್ನ ಗುರುತಿಸಿ ಇಲ್ಲಿ ಬಿರುದು ಕೊಡ್ಬೇಕು ಅಂದ್ರೆ ಸೂಕ್ತವಾದ ಬಿರುದು ಅಂದ್ರೆ ಕನ್ನಡದ ಕರ್ಣ. ಯಾಕಂದ್ರೆ ಸರ್ ಈಗಿನ ಪರಿಸ್ಥಿತಿನಲ್ಲಿ ಎಲ್ರೂ ಕೂಡ ನಾನು ಮನೆ ಮಾಡ್ಬೇಕು, BMW ಕಾರ್ ತಗೋಬೇಕು, ನನ್ನ ಹೆಂಡತಿಗೆ ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ಬೇಕು, ವಜ್ರದ ಒಡವೆ ಕೊಡಿಸ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು, ಮಾಡೋದು ತುಂಬಾನೇ ಇದೆ. ಆದ್ರೆ ನಿಮಗೇನು ಸರ್, ಇದು ನಿಸ್ವಾರ್ಥತೆಯ ಒಂದು ಸತ್ಕಾರ್ಯ. ಇದು ಯಾವುದು ಒಂದು ಬೆನಿಫಿಟ್ ಹಿಂದೆ ಎಕ್ಸ್ಪೆಕ್ಟೇಷನ್, ಒಂದು ಅಪೇಕ್ಷೆ ಅನುಸಾರ ಇಲ್ಲವೇ ಇಲ್ಲ ಇಲ್ಲಿ. ಇದೇನಿದ್ರು ಪರೋಪಕಾರಾರ್ಥಂ ಇದಂ ಶರೀರಂ ಲೋಕ ಕಲ್ಯಾಣ ಕೃಷ್ಣ ಆಗ್ಬಿಟ್ರಿ ನೀವು. ಇಲ್ಲ, ಅದು ಹೇಳ್ಬೇಕಂದ್ರೆ ನಾವೇನ್ ಕೆಲಸ ಮಾಡ್ತಾ ಇದೀವಿ, ನಾನಾಗ್ಲಿ, ಅರುಣ್ ಆಗ್ಲಿ, ಮಧು ಆಗ್ಲಿ, ಅಥವಾ ಸಂಧ್ಯಾ, ನವೀನ್, ಯಾರಾದ್ರೂ ಆಗಿರ್ಬೋದು, ಗೌತಮ್ ಆಗ್ಲಿ, ಶಶಿ ಆಗ್ಲಿ, ನಾವೆಲ್ಲ ಇಷ್ಟ ಮಾಡೋದಕ್ಕೆ ಕಾರಣ ಯಾರು? ಒಂದು ನಮ್ಗೆ ಅಭಿಮಾನ ಅಂತ ಹೇಳ್ಬೋದು, ನಮ್ಮ ಒಳಗಿರ್ತಕ್ಕಂಥ ಸ್ಫೂರ್ತಿ ಅನ್ಬೋದು, ನಮ್ಮ ಹುಚ್ಚು ಅನ್ಬೋದು. ಆದ್ರೆ ನೀವು ಹೇಳ್ದಾಗೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ. ಖಂಡಿತ ಸರ್, ಮಕ್ಕಳನ್ನ ಬೆಳೆಸೋದು, ಮಗನೇ ಕಟ್ಟೋದು, ಆಮೇಲೆ ದುಡಿಮೆ ಎಲ್ಲ ಇರುತ್ತೆ. ಅದನ್ನೆಲ್ಲ ಮಾಡ್ಬೇಕಾದ್ರೆ ನಮ್ಮ ಜೊತೆಗಿರೋರು, ನನ್ನ ಹೆಂಡತಿ ಆಗ್ಲಿ, ಅವಳ ಅಶೋಕ್ ಅವರ ಫ್ಯಾಮಿಲಿ ಆಗ್ಲಿ, ಅವ್ರ ಮಕ್ಕಳಾಗ್ಲಿ, ಅವ್ರ ಸಹಕಾರ ಇಲ್ಲದೆ ಇದ್ರೆ ನಾವ್ ಇದನ್ನ ಏನನ್ನೂ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಈಗ ಮೊದಲನೇದಾಗಿ ಯಾರಿಗೆ ನಾವು ಗ್ರಾಟಿಟ್ಯೂಡ್ ಅಥವಾ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ನಮ್ಮ ಕುಟುಂಬಕ್ಕೆ ಹೇಳ್ಬೇಕು. ಆಕ್ಚುಲಿ ನಾನು ಇನ್ನೊಂದು ಹೇಳಿಲ್ಲ ನಿಮಗೆ,
ನಾನು ಈ ಪುಸ್ತಕನೆಲ್ಲ ಡೆವಲಪ್ ಮಾಡ್ಬೇಕಾದ್ರೆ ಹ್ಮ್. ನಾನು ನನ್ನ ಮಕ್ಕಳು ಹ್ಮ್. ಅವಾಗ ಮಾಂಟೆಸರಿ ಕುಮಾನು ಎಲ್ಲ ಹೋಗ್ತಾ ಇದ್ರಲ್ಲ, ಹ್ಮ್. ಅವ್ರು ತರುವ ವರ್ಕ್ಶೀಟ್ಸ್ ಗಳನ್ನ ನೋಡ್ಬಿಟ್ಟು ಇಲ್ಲಿ ಹೇಗ್ ಕಲಿಸ್ತಾರೆ, ಇಲ್ಲಿ ಹೇಗ್ ಅಬ್ಬಾ. ಮಕ್ಳು ಕಲಿತಾರೆ ಅಂತ. ಹ. ಸೊ ಹಂಗಾಗಿ ನಾನು ಆ ಮಕ್ಕಳು ನನ್ನ ಮಗಳ ಜೊತೆಗೆ ಫಸ್ಟ್ ಏನಾದ್ರು ಸರ್ ವರ್ಕ್ಶೀಟ್ ಒಂಥರ ಮಾಡಿದ್ರೆ ವಿಜ್ಞಾನಿ ಆಗ್ಬಿಟ್ರಿ ಅಲ್ಲ ಸರ್ ನೀವು. ಇಲ್ಲ ಆತರ ಅಲ್ಲ. ಹ. ಈಗ ವರ್ಕ್ಶೀಟ್ ನಾನು ಮಾಡಿದ್ರೆ ಹ್ಮ್. ಮೊದಲನೇದಾಗಿ ನನ್ನ ಮಕ್ಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಕರೆಕ್ಟ್. ಅವಾಗ ಮಕ್ಕಳು ಕನ್ನಡ ಶಾಲೆ ಕಲಿತಾ ಇದ್ರು. ರೈಟ್. ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಹೆಂಡತಿನೂ ಪುಷ್ಪ ಅಂತ ಅವಳು ಟೀಚರ್ ಆಗಿದ್ಲು. ಸೊ ಅವಳು ಅದು ಎರಡನೇ ಇಂಪ್ಲಿಮೆಂಟೇಶನ್. ಅವಳು ವಾವ್. ತಗೊಂಡೋಗಿ ಅವಳು ಸ್ಟೂಡೆಂಟ್ ಜೊತೆಗೆ ಅದನ್ನ ಕಲಿಸೋ ಪ್ರಯತ್ನ ಮಾಡ್ತಾ ಇದ್ಲು. ಹ್ಮ್. ಅಲ್ಲಿ ಪಾಸ್ ಆದ್ರೆ ನೆಕ್ಸ್ಟ್ ಪುಸ್ತಕಗಳಿಗೆ ಸೊ ಬರೋದು. ಪ್ರಯೋಗ ಯಶಸ್ವಿಯಾಗಿ ಕೊನೆಗೊಂತು ಅಂತ. ಹಾಗೆ ಅವರೆಲ್ಲ ಸಹಕಾರ ಇಲ್ದೇ ಇದ್ರೆ, ಹ್ಮ್. ಅಥವಾ ಇಲ್ಲಿ ನಮ್ಮ ಜೊತೆಗಿರೋ ಎಲ್ಲ ಕಮ್ಯುನಿಟಿ, ಹ್ಮ್. ಕನ್ನಡ ಕಮ್ಯುನಿಟಿ ನಮ್ ಜೊತೆಗೆ ಬಂದು ಸಹಕಾರ ಮಾಡದೇ ಇದ್ರೆ ಹ್ಮ್. ನಾವ್ ಇಷ್ಟೊಂದೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ. ಖಂಡಿತ. ಇದೇನಿದ್ರು ನಾನು ಮಾಡ್ಬೋದು, ನನ್ ಹುಚ್ಚು ಮಾಡುತ್ತೆ. ಹ್ಮ್. ಆದ್ರೆ ಹ್ಮ್. ಜೊತೆಗಿರೋ ಸಹಕರಿಸ್ತಾ ಇದ್ರೆ, ಹ್ಮ್. ಹ್ಮ್. ಅಥವಾ ಜೊತೆಗಿರೋದನ್ನ ನೋಡದೇ ಇದ್ರೆ, ಹ್ಮ್. ಅದನ್ನ ಬೆಲೆ ಕೊಡದೇ ಇದ್ರೆ ಪ್ರತಿಫಲ ಸಿಗೋದಿಲ್ಲ. ಯಾವ್ದು ಮಾಡೋದಿಕ್ಕಾಗಲ್ಲ ಏನು. ಕನ್ನಡ ಒಂದು ಭಾಷೆ ಅಷ್ಟೇ ಅಲ್ಲ, ದೇಶದಲ್ಲಿ ಮಾತ್ರ ಸೀಮಿತ ಅಲ್ಲ, ವಿದೇಶದಲ್ಲೂ ಕೂಡ ಪ್ರಪಂಚದಾದ್ಯಂತ ಕನ್ನಡದ ಬೆಳಕು ಬೆಳಗಬೇಕು ಅನ್ನೋ ಒಂದು ಜಿಜ್ಞಾಸೆ ಇಟ್ಕೊಂಡು ಅಂದಿನಿಂದ ಇಂದು ಮುಂದೂ ಕೂಡ ಕೆಲಸ ಮಾಡೋರು. ಇದು ಲೀಗಲಿ, ಕಾನೂನು ಪ್ರಕಾರ, ಮತ್ತು ಹಣಕಾಸಿನ ವ್ಯವಸ್ಥೆ, ಫೈನಾನ್ಷಿಯಲ್ ಸೋರ್ಸಸ್ ಅಂತ ಬಂದಾಗ ಈ ಎರಡು ಯಾವ ರೀತಿ ನಿಮ್ಗೆ ಸಹಕರಿಸ್ತಾ ಇದೆ? ನನಗೆ ಇದುವರೆಗೂ ಮಾಡಿರೋ ಯಾವ ಕನ್ನಡ ಪುಸ್ತಕಗಳಾಗ್ಲಿ ಅಥವಾ ಕೆಲಸಗಳೇ ಆಗ್ಲಿ, ಇದರಿಂದ ಒಂದು ಪೈಸೆನೂ ನನಗಿಲ್ಲ. ಖಂಡಿತ ಅದು ಇದೆಲ್ಲ ನಿಸ್ವಾರ್ಥತೆ. ಇದೆಲ್ಲ ಏನಂತಂದ್ರೆ ನನ್ನ ಕನ್ನಡದ ಮೇಲಿನ ಅಭಿಮಾನ. ಹಾಗಾಗಿ ನಾನೇ ಆಗ್ಲ, ನಾನು ಒಬ್ನೇ ಅಲ್ಲ, ನನ್ನ ಜೊತೆ ಕೆಲಸ ಮಾಡೋ ಇಡೀ ನನ್ನ ಕನ್ನಡ ಅಕಾಡೆಮಿಯ ತಂಡ ಏನಿದೆ, ಯಾರು ಇದರಿಂದ ಒಂದು ಪೈಸಾ ಪ್ರತಿಫಲನೂ ಇದಕ್ಕೆ ಸಿಗ್ತಾ ಇದೆ. ಸರ್ ಮತ್ತೆ ಸೋರ್ಸಸ್ ಹೆಂಗ್ ಬರುತ್ತೆ ಸರ್? ಹಣ ಇರ್ಲೇಬೇಕಲ್ವಾ ಸರ್? ಈಗ ಎಲ್ಲ ಒಂದು ಕಾರ್ಯಕ್ರಮನ, ಈಗ ನಿನ್ನೆ ತಾನೇ ಕರುನಾಡು ಕನ್ನಡ ಶಾಲೆಯ ವಾರ್ಷಿಕೋತ್ಸವ ಒಂದು ವಿಡಿಯೋ ರಿಲೀಸ್ ಆಯ್ತು. ಸೊ ಅದನ್ನು ಕೂಡ ಒಂದು ಶಾಲೆ ಮಾಡಿ ಒಂದು ಕಾರ್ಯಕ್ರಮ ಮಾಡಬೇಕು, ಬಂದಿರೋರಿಗೆಲ್ಲ ಒಂದು ಕಿರುಕಾಣಿಕೆ ಕೊಡ್ತೀರಾ, ಮತ್ತೆ ಒಂದು ಊಟದ ವ್ಯವಸ್ಥೆ ಮಾಡ್ತೀರಾ, ಎಲ್ಲದಕ್ಕೂ ಒಂದು ಹಣ ಇಲ್ದಲೆ ಏನು ನಡೆಯಲ್ಲ. ಸೊ ಎಲ್ಲಿಂದ ಇದು? ಏನ್ ಪುಸ್ತಕಗಳನ್ನ ಮಾಡ್ತೀವಿ, ಮುಂಚೆ ಇದನ್ನ ಕನ್ನಡ ಪ್ರಾಧಿಕಾರ ಮಾಡ್ತಾ ಇದ್ರು, ಪ್ರಿಂಟ್ ಮಾಡ್ತಾ ಇದ್ರು, ಕೊಡ್ತಾ ಇದ್ರು. ಆದ್ರೆ ನಾವು ಮುಂದೇನಾಯ್ತು ಅಂದ್ರೆ ತುಂಬಾ ನಾವು ಅಪ್ಡೇಟ್ಸ್ಗಳು ಮಾಡ್ಬೇಕಾಯ್ತು. ಆದ್ರೆ ಅವರು ಪ್ರತಿ ಸತಿ ಅಪ್ಡೇಟ್ ಮಾಡಿದಾಗ ಅವರು ಪ್ರಿಂಟ್ ಮಾಡೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಮತ್ತೆ ಅಪ್ರೂವಲ್ಗೆ ಹೋಗ್ಬೇಕು, ಗವರ್ಮೆಂಟ್ ಫಂಡಿಂಗ್ ಎಲ್ಲ ಬರುತ್ತೆ. ಅವ್ರೇನು ನಮಗೆ ಉಚಿತವಾಗಿ ಏನು ಕೊಡ್ತಾ ಇರ್ಲಿಲ್ಲ, ದುಡ್ಡು ಕೊಟ್ಟೆ ತಗೋತಾ ಇದ್ವಿ. ಆದ್ರೆ ಅದು ಅವರಿಂದ ಸಾಧ್ಯ ಆಗಲ್ಲ ಇಷ್ಟೊಂದು ವರ್ಕ್ ಒಂದು ಗವರ್ಮೆಂಟ್ ಎಂಟಿಟಿ ಜೊತೆ ಕೆಲಸ ಮಾಡೋದಕ್ಕೆ. ತುಂಬಾ ಬೇಡಿಕೆನೂ ಹೆಚ್ಚಾಯ್ತು. ಹಾಗಾಗಿ ನಾವೇನ್ ಮಾಡಿದ್ವಿ, ನಾವೇ ಈ ಪುಸ್ತಕಗಳನ್ನ ಯಾಕೆ ಪ್ರಿಂಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ ಪ್ರಿಂಟ್ ಮಾಡಿಸಿ ಇಲ್ಲಿ ಏನ್ ಮಾಡ್ತೀವಿ, ಪುಸ್ತಕಗಳನ್ನ ಏನ್ ನಾವು ಮಾರಾಟ ಮಾಡ್ತೀವಲ್ಲ, ಅಂದ್ರೆ ಯಾರಿಗೂ ಉಚಿತವಾಗಿ ಪುಸ್ತಕಗಳನ್ನ ಕೊಡಕ್ ಆಗಲ್ಲ. ಯಾಕಂದ್ರೆ ತುಂಬಾ ಪ್ರಿಂಟಿಂಗ್, ಶಿಪ್ಪಿಂಗ್ ಕಾಸ್ಟ್ ಇರುತ್ತೆ. ಅದೇನು ಬರುತ್ತೋ ಅಷ್ಟೇ, ಅದು ಪುಸ್ತಕಗಳ ಒಂದು ಖರ್ಚಿಗೆ ಸುತ್ತಮುತ್ತ ಆಮೇಲೆ ಬರುವ ಬೇರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ನಾವು ಬಳಸ್ಕೋತೀವಿ ಹೊರತು ಯಾರಿಂದನೂ ಎಲ್ಲೂ ಫೀಗಂತ ತಗೋತಾ ಇಲ್ಲ. ಯಾವ ಸ್ಕೂಲಿನ ಒಂದು ಶಾಲೆನ ಶುರು ಮಾಡ್ಬೇಕು ಅಂದ್ರೆ ಅವರ ಯಾವ ಒಂದು ಫೀನು. ಅದೇ ತರನೇ ಇಲ್ಲಿ ಪಾಠ ಮಾಡುವಂತ ಶಿಕ್ಷಕರು ಕೂಡ ತಮ್ಮ ವಾಲಂಟಿಯರ್ ಸರ್ವಿಸ್ ಅಂತ ಹೇಳ್ತಾರಲ್ಲ, ಸಮುದಾಯ ಬೆಳವಣಿಗೆಗೆ ಏನು ಬಹುಮುಖವಾಗಿ ಅವರು ತೊಡಗಿಸ್ಕೋತಾ ಇದ್ದಾರೆ. ಸೊ ನಿಸ್ವಾರ್ಥತೆಯಿಂದ ಟೀಚರ್ಸು ಕೂಡ ಕೆಲಸ ಮಾಡಕ್ಕೆ ಮುಂದಾಗಿದ್ದಾರೆ, ಕೈ ಜೋಡಿಸಿದ್ದಾರೆ ನಿಮ್ಗೆ. ಸೊ ಈ ಕನಸು ಯಶಸ್ವಿಯಾಗಿ ನೆರವೇರ್ಬೇಕಾದ್ರೆ ಎಷ್ಟು ಸವಾಲ್ಗಳಿತ್ತು ಸರ್? ತುಂಬಾ ಸವಾಲುಗಳು ಇದೆ. ಈಗ ನಾವು ಮೈಸೂರು ಯೂನಿವರ್ಸಿಟಿ ಜೊತೆಗೆ ಕೊಲಾಬ್ರೇಷನ್ ಮಾಡ್ತೀವಿ. ಮೈಸೂರು ಯೂನಿವರ್ಸಿಟಿ ಅವರು ನಮಗೆ 2 ಕೋರ್ಸ್ಗಳನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಎಷ್ಟೊಂದು ಕೋರ್ಸ್ಗಳನ್ನ ಮಾಡಿದ್ವಿ, ಕೆಲವು ಮಕ್ಕಳಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದೀವಿ. ಅದು ಇಲ್ಲಿನ ಮಕ್ಕಳಿಗೆ ಒಂದು ಕಾಲೇಜ್ ಲೆವೆಲ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಕೋರ್ಸ್ ಅಂತ ರೆಕಗ್ನೈಸ್ ಆಗುತ್ತೆ. ಅದು ಒಂದು ಕ್ರೆಡಿಟ್ ಸಿಗುತ್ತೆ. ಅದು ಒಂದು ಯೂನಿವರ್ಸಿಟಿ ಕೋರ್ಸ್ ಅಂತ. ಎರಡನೇದು ಈ ವಾಸ್ಕ್ ಅಂತ ಒಂದು ಅಕ್ರಿಡೇಷನ್ ಮಾಡಿದ್ವಿ. ಮಧು ಇದನ್ನ ತುಂಬಾ ವೆಸ್ಟರ್ನ್ ಅಸೋಸಿಯೇಷನ್ ಆಫ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂತ ತಗೊಂಡು ಅವರು ಇಲ್ಲಿ ಲೋಕಲ್ ಶಾಲೆಗಳಿಗೆ ಒಂದು ಅಲ್ಲಿ ಹೋಗಿ ಮಕ್ಕಳು ಕನ್ನಡ ಕಲ್ತಿದ್ದನ್ನ ಅದಕ್ಕೆ ಒಂದು ಬೆಲೆ ಸಿಗಬೇಕು ಅಂತಂದ್ರೆ ವಾಸ್ಕ್ ಅಕ್ರಿಡೇಟೆಡ್ ಆಗಿದ್ರೆ ನಿಮ್ ಸ್ಕೂಲು ಬಹಳ ಸುಲಭವಾಗಿ ಒಂದು ಸಿಗುತ್ತೆ. ಅದು ಎರಡನೆಯ ಒಂದು ಮಹತ್ತರ ಬದಲಾವಣೆ, ಬೆಳವಣಿಗೆ ಅಥವಾ ಒಂದು ಸಾಧನೆ ಅಂತ ಹೇಳ್ಬೋದು, ಕನ್ನಡ ಅಕಾಡೆಮಿಯ ಸಾಧನೆ. ಮೂರನೇ ಸಾಧನೆ ಅಂತಂದ್ರೆ
ಇದು ಅವಾಂಟ್ ಅಂತ ಒಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟಿಂಗ್ ಇದೆ. ಅವರು ಈಗ ಮುಂಚೆ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಮಾಡಿ, ಈಗ ನೀವು ಹೋದ್ರೆ ಅವಾಂಟ್ ಟೆಸ್ಟಿಗೆ ಹೋದ್ರೆ ಕನ್ನಡನೂ ಒಂದು ಭಾಷೆಯಾಗಿ ನೀವು ಪರೀಕ್ಷೆ ತಗೋಬಹುದು ಪ್ರೊಫಿಷಿಯನ್ಸಿಯಲ್ಲಿ. ಅದು ಇಲ್ಲಿ ಏನೇನು ನಾವು ಎಲ್ಲ ಸ್ಕೂಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅಮೆರಿಕದಲ್ಲೆಲ್ಲ ಸ್ಕೂಲ್ ಸಿಸ್ಟಮ್, ಅದಕ್ಕೆ ಬಹಳಷ್ಟು ಬೆಲೆ ಕೊಡ್ತಾರೆ. ಅಲ್ಲಿ ನೀವು ಟೆಸ್ಟ್ ತಗೊಂಡು ಪಾಸ್ ಆದ್ರೆ ನಿಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ. ಸೊ ಅದು ಮೂರನೆಯದು. ಈ ರೀತಿ ಅಂತ ಮಾಡ್ಕೊಂತ ಬಂದ. ಸೊ ಈಗ ಫೈನಲ್ ಆಗಿ ಈಗ ಒಂದು ಸ್ಟೂಡೆಂಟ್ ವಿದ್ಯಾರ್ಥಿ ಇಲ್ಲಿ ನಾನು ಈ ಒಂದು ಕನ್ನಡ ಅಕಾಡೆಮಿ ವತಿಯಿಂದ ಈ ಶಾಲೆನಲ್ಲಿ ನಾನು ಶಿಕ್ಷಣ ಪಡೆದೆ, ಕನ್ನಡ ಶಿಕ್ಷಣ ಪಡೆದೆ ಅಂತ ಒಂದು ಎಕ್ಸಾಮಿನೇಷನ್ ಫೈನಲಿ ಅವನು ಪ್ರಮೋಟ್ ಆಗಿ ನಾನು ಉತ್ತೀರ್ಣನಾಗಿ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಎಕ್ಸಾಮಿನೇಷನ್ ಏನಾದ್ರು ಕಂಡಕ್ಟ್ ಮಾಡ್ತೀರಾ ನಿಮ್ಮ ಒಂದು ಶಾಲೆಗಳ ವತಿಗಳಿಂದ ಅಂತ? ಮಾಡ್ತೀವಿ. ಅಂದ್ರೆ ಪ್ರತಿ ಒಂದು ಪುಸ್ತಕಗಳು ಆದ ಮೇಲೂ ಸಹಿತ ಒಂದು ಟೆಸ್ಟಿಂಗ್ ಅಂತ ಇರುತ್ತೆ. ಅದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ತಗೊಂಡ್ ಮಾಡ್ತಾ ಇದೀವಿ. ಗೂಗಲ್ ಕ್ಲಾಸ್ ರೂಮ್ ಮೂಲಕ ಪಾಠಗಳು ಮಾಡೋದು, ಆಮೇಲೆ ಬುಕ್ ವಿಜೆಟ್ ಅಂತ ಒಂದು ಟೂಲ್ ಯೂಸ್ ಮಾಡ್ಕೊಂಡು ಅದು ಏನ್ ಹೇಳ್ತೀವಲ್ಲ ಈ ಇಂಟರಾಕ್ಟಿವ್ ಲರ್ನಿಂಗ್ ಅಂತ ಮಾಡ್ಕೊಂಡಿದೀವಿ. ಇದು ಮಾಡ್ಬಿಟ್ಟು ಈ ಪ್ರತಿ ಒಂದು ಮಗು ಒಂದು ಲೆವೆಲ್ ಅನ್ನ ಮುಗಿತಿದ್ದಂಗೆ ಆ ಟೆಸ್ಟ್ ಗಳನ್ನ ಅಲ್ಲಿ LMS ಮೂಲಕ ಅದನ್ನ ಕಳಿಸ್ತೀವಿ. ಅವ್ರು ಟೆಸ್ಟ್ ಮಾಡಿ ಕೊನೆಗೆ ಅಕಾಡೆಮಿಯಿಂದನೇ ಸರ್ಟಿಫಿಕೇಟ್ ಸಹಿತ ಹೋಗುತ್ತೆ. ಸೊ ಈ ಓರಿಯಂಟೇಷನ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀರಿ, ಹೌದು ರೈಟ್? ಕರಿಕ್ಯುಲಮ್ ನ ಡಿಸೈನ್ ಮಾಡೋದಕ್ಕಿಂತ ಮುಂಚೆ, ಈ ಒಂದು ಪಠ್ಯಕ್ರಮನ ಒಂದು ಬಿಡುಗಡೆ ಮಾಡ್ಲಿಕ್ಕೆ ಮುಂಚೆ ಎಲ್ಲಾ ಕಡೆಯಿಂದನೂ ಸ್ವಲ್ಪ ವರ್ಕ್ ಶಾಪ್ಸ್, ಓರಿಯಂಟೇಷನ್, ಸೊ ಇದು ಯಾವ ರೀತಿ ಯಶಸ್ವಿಯಾಗಿ ಆಗುತ್ತೆ ಅಂತ? ಸೊ ನಾವು ಶುರುವಿನಲ್ಲೇ ಹೇಳ್ತಾ ಇದ್ವಿ, ಈಗ ಎಷ್ಟೊಂದು ಶಾಲೆಗಳಲ್ಲಿ ಅವ್ರಿಗೆ ಹೇಗೆ ಶಾಲೆ ಶುರು ಮಾಡಬೇಕು ಅಂತ ಕಷ್ಟ ಆಗ್ತಾ ಇತ್ತು. ಮಾಡಿದ ಮೇಲೆ ಪೇರೆಂಟ್ಸ್ಗಳು ಯಾವ ರೀತಿ ಎಜುಕೇಶನ್, ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಸಿಗುತ್ತೆ ಅಂತ ಅವ್ರಿಗೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಎಷ್ಟೊಂದು ನಿಮ್ಮಂತ ಬೇರೆ ನಾವ್ ಯಾರು ಟೀಚರ್ಸ್ ಅಲ್ಲ, ಅವರಿಗೆ ಒಂದು ಪಾಠ ಮಾಡ್ಬೇಕು, 4-5 ಜೊತೆ ಮಕ್ಳ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಆ ಮಕ್ಳಿಗೆ ಹೇಗ್ ಕಲಿಸ್ಬೇಕು ಅಂತ ಪಾಪ ಅವ್ರಿಗೆ ಗೊತ್ತಾಗ್ತದೆ. ಸೊ ಇದಕ್ಕೆಲ್ಲ ನಾವೇನ್ ಮಾಡ್ಕೊಂಡ್ವಿ ಅಂತಂದ್ರೆ, ಇದು ಅವಾಗ ಯಾರ್ಯಾರಿಗೆ ಬೇಕೋ, ಯಾವಾಗ ಶಾಲೆಗಳು ಶುರುವಾಗುತ್ತೋ ಅವಾಗ ಮಾಡ್ತಾ ಇದ್ವಿ. ಆಮೇಲೆ ಅನ್ಸ್ತು ಬಹಳಷ್ಟು ಶಾಲೆಗಳು ಬರ್ತಾ ಇರೋದ್ರಿಂದ, ಅವ್ರಿಗೆ ಹೊಸ ಶಾಲೆಗಳು ಶುರುವಾಗ್ತಿರೋದ್ರಿಂದ, ಹೊಸ ಟೀಚರ್ಸ್ಗಳು ಸೇರ್ಕೊತಾ ಇರೋದ್ರಿಂದ ಏನಾಯ್ತು, ನಮ್ಗೆ ಇದನ್ನ ನಾವು ಪ್ರತಿ ತಿಂಗಳು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಂತ್ಲಿ ಕೇಡೆನ್ಸ್ ಅಂತ ಹೇಳ್ಕೊಂಡು ಶುರು ಮಾಡ್ಕೊಂಡ್ವಿ. ಈಗ ಸದ್ಯಕ್ಕೆ ಅದನ್ನ ಇಷ್ಟ ದಿವಸ ನಡ್ಕೊಂಡ್ ಬಂದ್ವಿ. ಈಗ ಸದ್ಯಕ್ಕೆ ಅದನ್ನ ನಮ್ಮ ಕೆನಡಾದಲ್ಲಿ ನಂದಕುಮಾರ್ ಅಂತ ಇದ್ದಾರೆ. ನಮ್ಮ ನಂದಕುಮಾರ್ ಸರ್ ಕೃಷ್ಣನ್ ನೆನ್ಸ್ದಂಗೆ ನಾವು. ಸೊ ನಂದಕುಮಾರ್ ಸರ್ ಈ ಒಂದು ಕ್ಷಣದಲ್ಲಿ ಹೇಳಿಕ್ ಬಯಸ್ತೇನೆ, ನಮ್ಮ ಚಾನಲ್ ಇದುವರೆಗೂ ಇಷ್ಟು ಸುದೀರ್ಘವಾಗಿ ಪಯಣ ಮಾಡ್ತಾ ಇದೆ ಅಂದ್ರೆ ಅಂತ ಮಹನೀಯರ ಒಂದು ಸಪೋರ್ಟ್ ಸರ್. ಸೊ ಅವರು ನಮ್ಮ ಕೆನಡಾದಲ್ಲಿ ಎಷ್ಟು ಜನರ ಒಂದು ಕಾಂಟ್ಯಾಕ್ಟ್ಸ್ ಗಳನ್ನ ಕೊಟ್ರು. ಇನ್ಫ್ಯಾಕ್ಟ್ ನಿಮ್ಮನ್ನ ಕೂಡ ಅರುಣ್ ಸರ್ ಅಂತ ನೀವು ಹೇಳಿದ್ರಲ್ಲ, ಅರುಣ್, ಸಂಪತ್, ಸಂಧ್ಯಾ ಅವರು, ಇವ್ರು 3 ಜನ, ನಿಮ್ 3 ಜನದ್ದು ಕೂಡ ಒಂದು ಕಾಂಟ್ಯಾಕ್ಟ್ ನ ಅವರೇ ಕೊಟ್ಟಿದ್ರು. ನಿಜ ಹೇಳ್ಬೇಕಂದ್ರೆ ನಾವು ಬರೇ ಅಮೆರಿಕದಲ್ಲಿ ಅಷ್ಟೇ ಇದ್ವಿ. ಶಾಲೆಗಳಲ್ಲಿ ನಡೀತಾ ಇತ್ತು. ನಂದೋರು ಒಂದ್ಸರಿ ಬಂದ್ಬಿಟ್ಟು ನಾವು ಕನ್ನಡದಲ್ಲೂ ಮಾಡ್ಬೇಕು ಅಂತ ಇದೀವಿ, ದಯವಿಟ್ಟು ಯಾಕಂದ್ರೆ ಅವ್ರ ತಮ್ಮ ಇಲ್ಲಿ ನಮ್ಮ ಶಾಲೆಯಲ್ಲಿ ಸಂಜಯ್ ಅಂತ ಪಾಠ ಮಾಡ್ತಾ ಇದ್ರು. ಅವ್ರ ಮೂಲಕ ಅವ್ರ ಮಗಳು ಚೆನ್ನಾಗಿ, ನಿಮ್ ಮಗಳು ಎಷ್ಟು ಚೆನ್ನಾಗಿ ಕನ್ನಡ ಕಲಿತಿದ್ದಾಳ ಅಂತ ಹೇಳ್ಬಿಟ್ಟು ನಂದಿಗೆ ಬಂದಾಗ ಗೊತ್ತಾಯ್ತು. ಆಮೇಲೆ ಎಲ್ಲಿ ಕಲಿತಿದ್ರು ಅಂತ ಗೊತ್ತಾದಾಗ ಕನ್ನಡ ಅಕಾಡೆಮಿ ಅಂತ ಹೇಳಿ ಪರಿಚಯ ಮಾಡಿಸಿದ್ರು. ಸೊ ನಂದು ಇಡೀ ಕೆನಡಾದಲ್ಲಿರುವ ಎಲ್ಲ ಊರುಗಳಲ್ಲಿ ಕನ್ನಡ ಶಾಲೆಗಳನ್ನ ಶುರು ಮಾಡೋದಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ನಮ್ ನಂದಕುಮಾರ್ ಸರ್ಗೆ ಸಲ್ಯೂಟ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಕ್ಷಣದಲ್ಲಿ. ಬಿಕಾಸ್ ಇಂತಹ ಕನ್ನಡ ಆರಾಧಕರು, ಭಾಷೆಯ ಆರಾಧಕರು, ಭಾಷೆಯ ಒಲುಮೆಯನ್ನ ಇಟ್ಕೊಂಡಿರುವಂತಹ ಒಂದು ಬೆಳಕು ಅಂತ ಹೇಳ್ತೀವಿ. ಸೊ ಕನ್ನಡದ ಬೆಳಕನ್ನ ಬೆಳಗಿಸುವುದ್ರಲ್ಲಿ ನಿಮ್ಮ ಜೊತೆನಲ್ಲಿ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ದೊಡ್ಡ ಒಂದು ಕೈನೇ ಹಾಕಿದ್ರು ಅಂತ ಹೇಳ್ಬೋದು. ಈಗ ನಂದು ಆ ಕೇಡೆನ್ಸ್ ಪ್ರೋಗ್ರಾಮ್ ಅನ್ನ ನಡೆಸೋ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಸುನೈನಾ ಅಂತ ಒಬ್ರು ನಮ್ಗೆ ಡಿಟ್ರಾಯಿಟ್ ಇಂದ ಸೇರ್ಕೊಂಡು ಅವರು ನಮ್ಮ ಕಮ್ಯುನಿಕೇಶನ್ ಅನ್ನ ಬಹಳ ಎಷ್ಟೋ ನ್ಯೂಸ್ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಶುರುನಲ್ಲಿ ಯಾಕೆ ಕನ್ನಡ ಅಕಾಡೆಮಿ ಸ್ವಲ್ಪ ಚೆನ್ನಾಗೇ ಎಲ್ಲಾ ಕಡೆ ಹರಡುತ್ತೆ ಅನ್ನೋಕೆ ಸುನೈನಾ ಬಹಳ ಪ್ರಯತ್ನಗಳನ್ನು ಮಾಡಿದ್ದಾರೆ. ನ್ಯೂಸ್ ಪೇಪರ್, ರೇಡಿಯೋ, ಟಿವಿ, ಆಮೇಲೆ ಕೆಲವೆಲ್ಲ ಮಾಡೋದಕ್ಕೆ ಕಮ್ಯುನಿಕೇಶನ್ ಅಲ್ಲಿ ತಗೊಂಡು ಮಾಡಿದ್ರು. ಸೊ ಭಾರತದಲ್ಲಿ ಸರ್ಕಾರಿ ಶಾಲೆಗಳ ಆವಿರ್ಭಾವನೆ ಇಲ್ಲ. ಇಲ್ಲಿ ಈಗ ಭಾರತದಲ್ಲಿ ಒಂದು ಸರ್ಕಾರಿ ಶಾಲೆಗಳ ಮರೆಯಾಗಿದೆ, ಎಲ್ಲವೂ ಆಂಗ್ಲದ ಆಕ್ರಮಣವಾಗಿದೆ. ಸೊ ಅವರೆಲ್ಲ ಹೇಳೋದು ಭಾರತದಲ್ಲಿ ವಿದೇಶದಲ್ಲಿ ಕನ್ನಡ ಇಷ್ಟು ಮಟ್ಟಿಗೆ ಮಿನುಗ್ತಾ ಇದೆ ಅಂತಂದ್ರೆ
ತುಂಬಾ ಹೆಮ್ಮೆ ಅನ್ಸುತ್ತೆ ಅಂತ. ಇದು ಮುಂದಿನ 10 ವರ್ಷಗಳಲ್ಲಿ ಯಾವ ರೀತಿ ತಿರುವನ್ನ ಕಾಣಬಹುದು ಅಂತ? ಬಹುಶಃ ನೀವೆಲ್ಲ ನೆನಪಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು. ಈಗ ನೋಡಿ, ಇಂಡಿಯಾದಲ್ಲಿ ಯೋಗ ಬಹಳ ಸಾವಿರಾರು ವರ್ಷಗಳಿಂದ ಇತ್ತು. ಹ್ಮ್. ಆದ್ರೆ ಅದನ್ನ ನಾವು ಅಷ್ಟೊಂದು ಬೆಲೆ ಕೊಟ್ಟಿರ್ಲಿಲ್ಲ ಅದಕ್ಕೆ. ಆದ್ರೆ ಯಾವಾಗ ಅಮೆರಿಕದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಬಂದು ಇಲ್ಲಿಂದ ಮತ್ತೆ ವಾಪಸ್ ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ಬಹುಶಃ ಕನ್ನಡನೂ ಆ ರೀತಿ ಆಗುತ್ತೇನೋ ಅಂತ. ಯಾಕೆಂದ್ರೆ ನಮಗೆ ಒಂದು ಒಂದು ಒಳ್ಳೆಯ ಅವಕಾಶ ಏನು ಅಂತಂದ್ರೆ, ನಮಗೆ ತುಂಬಾ ಈ ಲೀಗಲ್ ಎಂಟಿಟೀಸ್ಗಳಾಗ್ಲಿ ಅಥವಾ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಗಳಾಗ್ಲಿ ತುಂಬಾ ಪ್ರೆಷರ್ ಇಲ್ಲ ನಮಗೆ. ಈ ರೀತಿನೇ ನೀವು ಕಲಿಸ್ಬೇಕು, ಈ ರೀತಿನೇ ಮಾಡ್ಬೇಕು ಅಂತ ಹಿಡಿತಗಳಿಲ್ಲ. ಆ ಹಿಡಿತಗಳಿಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ತುಂಬಾ ಒಂದು ರೀತಿಯಲ್ಲಿ ನಮ್ಗೆ ಫ್ರೀಡಮ್ ಇದೆ, ಅಂದ್ರೆ ಒಂದು ಸ್ವಾತಂತ್ರ್ಯ ಇದೆ. ಬೇರೆ ರೀತಿ ಕಲಿಸುವ ಪ್ರಯತ್ನ ಮಾಡುವ ಒಂದು ದೊಡ್ಡ ಅವಕಾಶ ನಮ್ಗಿದೆ. ಅದನ್ನ ನಾವು ಚೆನ್ನಾಗೆ ಬಳಸ್ಕೊಂಡು ಸದುಪಯೋಗ ಮಾಡ್ತಾ ಇದ್ದೀರಿ. ಮಾಡ್ಕೊಂಡು ಇದು ನಮ್ಮ ಕನ್ನಡ ಕಲಿಕೆ ಅದನ್ನ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಕಲಿಸುವ ಪ್ರಯತ್ನ ನಡೀತಾನೆ ಇದೆ. ನಿರಂತರವಾಗಿ ನಡೀತಾ ಇದೆ. 2007ರಲ್ಲಿ ಏನ್ ಶುರು ಮಾಡಿತ್ತು ಅದನ್ನ ಇನ್ನೂ ನಿರಂತರವಾಗಿ 20 ವರ್ಷಗಳಾಗ್ತವೆ. ಕನ್ನಡದ ಅಪಾರ ಕೀರ್ತಿಯನ್ನ, ಕಲೆ, ನುಡಿ, ನಡೆಯನ್ನ ಬೆಳಗ್ತಾ ಇರುವಂತಹ ಸತ್ಪುರುಷ ನೀವು ಅಂತ ಹೇಳ್ಬೋದು. ಅಯ್ಯೋ, ಅಷ್ಟೊಂದು ಅಲ್ಲ. ಕನ್ನಡಕ್ಕೆ ಒಂದು ಸಣ್ಣ ಕಿರು ಕಾಣಿಕೆನೂ ಹೇಳಲ್ಲ, ಅಳಿಲು ಸೇವೆ ಅಷ್ಟೇ. ಸರ್, ಈಗ AI ಜಮಾನ, ಆರ್ಟಿಫಿಷಿಯಲ್ ಲರ್ನಿಂಗ್, ನೀವು ಹೇಳಿದ್ರಿ ನಿಮ್ಮ ಒಂದು ಶಿಕ್ಷಕರು ಕನ್ನಡ ಶಾಲೆನಲ್ಲಿ ಶಿಕ್ಷಕರ ಪರಿಚಯ ಮಾಡಿಕೊಟ್ಟಾಗ ಶಿಕ್ಷಕರು ಹೇಳ್ತಾ ಇದ್ರು, ನಾವು ವರ್ಚುವಲ್ ಅಲ್ಲಿ ಪಾಠ ಮಾಡ್ತೀವಿ, ಇನ್ ಪರ್ಸನ್ ಅಲ್ಲಿ ತುಂಬಾ ಹತ್ರ ಆಗ್ತಿತ್ತು ಮಕ್ಳಿಗೆ ಅಂತ. ಸೊ ಯಾಕೆ ಇದು ಇನ್ ಪರ್ಸನ್ನೇ ಆಗಬಾರ್ದು, ವರ್ಚುವಲ್ ಯಾಕೆ ಬೇಕು? ಲೈಕ್ ಒಂಥರ ಸಂದರ್ಭದಲ್ಲಿ ಇದು ಹೊಂದಾಣಿಕೆ ಆಗತ್ತೆ, ಬಟ್ ವರ್ಚುವಲ್ಗಿಂತ ಇನ್ ಪರ್ಸನ್ ಆದ್ರೆ ತುಂಬಾ ಉತ್ತಮದ ಬೆಳವಣಿಗೆಗೆ ಆಗಬಹುದು ಅನ್ನೋ ಒಂದು ಏನಾದ್ರೂ ಹೊಂಗನಸಿದೆಯಾ ಅಂತ? ಇಲ್ಲಿ ನಾವು ಬೇರೆ ದೇಶದಲ್ಲಿದ್ದೀವಿ. ನಮಗೆ ಸುತ್ತಮುತ್ತ ಇರೋದು ಕನ್ನಡ ಮುಂದೆ ಏನು ಒಂದು ಕೊಂಡಿ ಇರಲ್ಲ ಅಷ್ಟೇ. ಇಲ್ಲಿ ನಾವು ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲ ಒಂದು ಯಾವ್ದಾರ ಈ ಇವೆಂಟ್ ಯಾವ್ದಾರ ಹುಟ್ಟಿದ ಹಬ್ಬಗಳು ಇಂಡಿಯನ್ ಇವೆಂಟ್ ನಡೆಯುತ್ತೆ, ಅಲ್ಲಷ್ಟೇ ನಾವು ಇನ್ನೊಬ್ಬ ನಮ್ಮ ಸಮಾನ ವಯಸ್ಕರಾದ ನಮ್ಮ ಊರಿನವ್ರು ಏನಾದ್ರು ಪರಿಚಯ ಸೀಮಿತ. ಆದ್ರೆ ಈಗ ನಾವು ಇನ್ ಪರ್ಸನ್ ಕ್ಲಾಸ್ ಮಾಡೋದ್ರಿಂದ ಒಬ್ರಿಗೊಬ್ರು ಒಂದು ರೀತಿಯಲ್ಲಿ ಕನೆಕ್ಷನ್ ಡೆವಲಪ್ ಪರಿಚಯ ಆಗುತ್ತೆ. ಈಗ ಎಷ್ಟೋ ಸರಿ ಹೆಂಗಾಗಿದೀವಿ ಅಂದ್ರೆ, ಆನ್ಲೈನ್ ಪಾಠ ಮಾಡ್ತಾ ನಾವೇನಾದ್ರು ಒಂದು ಇವೆಂಟ್ ಮಾಡಿದಾಗ ಅಲ್ಲಿ ನಾವು ಪರಿಚಯ ಮಾಡ್ಕೊಳಕಾಗುತ್ತೆ. ಆದ್ರೆ ಬರೀ ಆನ್ಲೈನ್ ಅಲ್ಲಿ ಮುಖ ನೋಡಿರ್ತೀವಿ, ಅದ್ರಲ್ಲಿ ಒಬ್ರು ಪರಿಚಯ ವ್ಯಕ್ತಿ ನೋಡಿದಾಗ ಇವ್ರು ಅವ್ರೇನಾ ಅಂತ ಅನ್ಸ್ಬಿಡುತ್ತೆ. ಸೊ ಈಗ ಆನ್ಲೈನ್ ಮಾಡೋದು ಬರವಣಿಗೆನ ತಿಂದು ಹಾಕ್ತಾ ಇದೆ ಅಂತ ಅನ್ಸಲ್ವಾ ಸರ್ ನಿಮ್ಗೆ? ಆಗ್ತಾ ಇದೆ. ತುಂಬಾ ಹೇಳ್ತೀವಲ್ಲ, ನಾವ್ ಏನನ್ಸ್ತಿದೆ ಅಂದ್ರೆ ಎಫಿಷಿಯನ್ಸಿ ಕಡಿಮೆ. ಸೊ ಅದಕ್ಕಾಗಿ ಏನಾದ್ರೂ ಒಂದು ನೀವು ತರ ಸೈಂಟಿಸ್ಟ್ ಏನಾದ್ರು ಒಂದು ಇನೋವೇಷನ್ ಅದಾಗಬೇಕಂದ್ರೆ ಬಹುಶಃ ಆ ರೀತಿಯನ್ನು ಇಲ್ಲ. ಬಹಳಷ್ಟು ಕಡೆ ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ. ಈಗ ಆನ್ಲೈನ್ ಪೂರ್ತಿ ಮಾಡೋದ್ ಬೇಡ, ಪ್ರತಿ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಆನ್ ಸೈಟ್ ಸೇರ್ಕೊಂಡು ಒಬ್ರಿಗೊಬ್ರು ಇಂಟ್ರಾಕ್ಟ್ ಮಾಡೋಣ, ಪರಿಚಯ ಮಾಡೋಣ. ಮಕ್ಕಳ ಒಂದು ಏನ್ ಕಲ್ತಿರ್ತಾರೆ ಅದನ್ನ ಸ್ಟೇಜ್ ಮೇಲೆ ಶೋಕೇಸ್ ಮಾಡೋಣ. ಈ ರೀತಿ ಒಂದು ಪ್ರತಿ ಕ್ಲಾಸು ಆನ್ಲೈನ್ ಆಗೋದಕ್ಕಿಂತ 2 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಏನಾದ್ರು ಆನ್ಲೈನ್ ಸೆಟ್ ಮಾಡೋಣ ಅಂತ ಕೆಲವರು ಪ್ರಯತ್ನ ಮಾಡ್ತಾರೆ. ಟೀಚರ್ಸ್ಗೆ ಇನ್ನೂ ಉತ್ತೇಜನ ಕೊಡ್ಲಿಕ್ಕೆ, ಸ್ಫೂರ್ತಿ ಕೊಡ್ಲಿಕ್ಕೆ ಯಾವ ಒಂದು ಟೆಕ್ನಿಕ್ಸ್, ಸ್ಟ್ರಾಟಜೀಸ್ ನ ಅಡಾಪ್ಟ್ ಮಾಡಕ್ಕೆ ಇಷ್ಟಪಡ್ತೀರಿ? ನನಗನ್ಸುತ್ತೆ ಕಲಿಯೋದು ತಗೊಳೋದು ಅಷ್ಟೇ. ನಾವು ಕಲ್ತಿದೀವಿ. ಆಮೇಲೆ ಕನ್ನಡ ಅನ್ನೋದು ನಮ್ಗೆ ಬಂದಿದೆ. ನಾವು ಕರ್ನಾಟಕದಲ್ಲಿ ಬೆಳೆದವರಿಗೆ ಆ ಭಾಷೆ ಒಂದು ಬಂದಿದೆ ಅಂತ ಒಂದು ಉತ್ತಮವಾದ ಒಂದು ಅದು ಟ್ಯಾಲೆಂಟ್. ಅದು ಕಲ್ತು ಬಂದಿರೋದ್ರಿಂದ ಅದನ್ನ ಬಳಸ್ಕೊಂಡು ನಾವು ಅಷ್ಟೇ ಸಾಲದು, ಅದು ನಮ್ಮಲ್ಲಿ ಇಟ್ಕೊಂಡ್ರೆ ಅಷ್ಟೇ ಸಾಲದು. ಅದನ್ನ ನಾವು ಹೊರಹೊಮ್ಮಿಸ್ಬೇಕು. ಯಾಕೆಂದ್ರೆ ಕೊಟ್ಟಾಗಿರುವ ನಿಮಗೆ ಖುಷಿ ಪಡ್ಕೊಂಡಾಗ ಏನೋ ಅಷ್ಟೊಂದು ಅನ್ಸಲ್ಲ. ಈಗ ನೀವು ಮಾಡ್ತಿರೋದಾಗ್ಲಿ, ಇದೇನ್ ನೀವು ಇಟ್ಕೊಂಡಿಲ್ಲ, ನಿಮಗೆ ಎಲ್ಲರಿಗೂ ಅದನ್ನ ಹರಡ್ತಾ ಇದ್ದೀರಾ, ಹಂಚಿದಾಗ ಎಷ್ಟೊಂದು ಖುಷಿ ಅನ್ಸುತ್ತಲ್ವಾ. ಈಗ ಎಷ್ಟೇ ನಾವು ತಗೋಬಹುದು, ತಗೊಂಡ್ ನಾವು ಅಗಲಾಗ್ತೀವೋ ಹೊರತು ಅದು ನಾವು ಇನ್ನು ತೆಳಗಾದ ಅಥವಾ ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಕಲ್ತಿರುವ ಒಂದು ಕಲೆ, ಮಕ್ಕಳ ಒಂದು ಕಲಿಕೆಯ ಚೈತನ್ಯತೆ ವೃದ್ಧಿಸ್ಬೇಕು. ಪೋಷಕರ ಸಪೋರ್ಟ್ ಯಾವ ರೀತಿ ಇತ್ತು? ಮಕ್ಕಳ ಒಂದು ಪ್ರತಿಸ್ಪಂದನೆ ಯಾವ ರೀತಿ ಇತ್ತು? ಎಲ್ಲಾ ತಂದೆ ತಾಯಂದ್ರಿಗೂ ತಮ್ಮ ಮಕ್ಕಳು ತಮ್ಮ ಒಂದು ಸಂಸ್ಕೃತಿ, ತಮ್ಮ ಒಂದು ಭಾಷೆ, ತಮ್ಮ ಒಂದು ಏನಂತ ಹೆರಿಟೇಜ್ ಅಂತ ಇದೆಯಲ್ಲ, ಅದು ಕಳ್ಕೋಬಾರ್ದು ಅಂತ.
ರೈಟ್. ಅದು ಹೊರ ದೇಶಗಳಲ್ಲಿ ಬಂದಾಗ ಆ ನಾಳೆ ದೊಡ್ಡವರಾದ್ಮೇಲೆ ಹ್ಮ್. ಅವರಿಗೆ ಏನಾದ್ರೂ ಒಂದು ಕೊಂಡಿ ಇರಬೇಕು. ನಾವು ಈ ಈ ಒಂದು ಹೆರಿಟೇಜ್ ಇಂದ ಬಂದಿದೀವಿ ಅಥವಾ ಈ ಒಂದು ನಮ್ಮ ಸಂಸ್ಕೃತಿ, ನಮ್ಮ ನಮ್ಮ ಭಾಷೆ, ನಮ್ಮ ಸಂಪ್ರದಾಯ Yeah. ಅನ್ನೋದೆಲ್ಲನೂ ಗೊತ್ತು. ಇರ್ಬೇಕು. ಅದಕ್ಕೆ ಎಲ್ಲರಿಗೂ ಆ ಎಲ್ಲಾ ತಂದೆ ತಾಯಂದಿರಿಗೂ ತುಂಬಾ ಗಾಢವಾದ ಆಳವಾದ ಹ್ಮ್. ಆ ಒಂದು ಒತ್ತಾಸೆ ಇದೆ. ಹ್ಮ್. ಆದ್ರೆ ಏನಾಗ್ತಿದೆ ಅದು ಅಂತಂದ್ರೆ ಈ ಮಕ್ಕಳು ಪಾಪ ಸ್ಕೂಲಲ್ಲಿ ಇದ್ದಾಗ ಹ್ಮ್. ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಅವರು ಕರೆಕ್ಟ್ ತೊಡ್ಕೊಂಡಿರ್ತಾರೆ. ಸರ್. ಅವರಿಗೆ ಇನ್ನೊಂದು ಕನ್ನಡ ಅನ್ನೋದು ಇನ್ನೊಂದು ಆಕ್ಟಿವಿಟಿ ಆಗುತ್ತೆ. ಎಕ್ಸ್ಟ್ರಾ. ಆಗುತ್ತೆ. ಆಮೇಲೆ ಇನ್ನೊಂದು ಮಕ್ಕಳು ಯಾವಾಗ್ಲೂ ಹ್ಮ್. ನಾವು ಅಪ್ಪ ಅಮ್ಮ ನಮ್ ಕನ್ನಡ ಕಲಿ ಅಂತಂದ್ರೆ ಹ್ಮ್. ಆ ಬಲವಂತವಾಗಿ. ಕೇಳಿಸ್ಕೊಂಡು ಏನು ಮಾಡಲ್ಲ ಅವರು. ಹಾ. ಮಕ್ಳು ಏನನ್ನು ನೀವ್ ಏನ್ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗಲ್ಲ. ಹ್ಮ್. ಏನ್ ನೋಡಿದ್ರೆ ನೀವ್ ಏನ್ ಮಾಡ್ತೀರಾ ಅನ್ನೋದು ಅಷ್ಟೇ ಅವರಿಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದು ಅಷ್ಟೇ ಅವ್ರಿಗೆ ಹೋಗುತ್ತೆ. ಈಗ ಕನ್ನಡ ಕಲಿ ಅಂತ ಹೇಳ್ಬಿಟ್ಟು ನೀವು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇದ್ರೆ ನಮ್ಮ ಅಪ್ಪ ಇಂಗ್ಲಿಷ್ ಅವ್ರೇ ಕನ್ನಡ ಕಲಿಯಲ್ಲ. Correct. ಆಮೇಲೆ ಅವ್ರಿಗೆ ಕಲಿಯೋ ಒಂದು ಕನ್ನಡ ಪದಗಳನ್ನ ಕೇಳುವ ಅವಕಾಶನೂ ಅವ್ರಿಗೆ ಆಗಲ್ಲ. ಆಮೇಲೆ ಇದು ಏನಾಗುತ್ತೆ ಅಂದ್ರೆ ಒಂಥರ ಈ ಎಸ್ಪೆಷಲಿ ನಾನ್ ನೋಡೋ ಪ್ರಕಾರ ಈ ನಾವು ಬಂದಿರ್ತೀವಲ್ಲ ಹೊರಗಡೆ, ಈ ನಮ್ಮ ಮಕ್ಕಳು ಒಂದ್ ರೀತಿ ಹಿಪಾಕ್ರಸಿ ಅಂತ ಬಹಳ ಅಬ್ಸರ್ವ್ ಮಾಡ್ತಾರೆ ಇದನ್ನ. ಕರೆಕ್ಟ್ ಸರ್. ಅಂದ್ರೆ ನೀವ್ ಹೇಳೋದೊಂದು ಮಾಡೋದೊಂದು ಯಾಕೆ ಮಾಡ್ತೀರಾ? ಆ. ನಡೆ ನುಡಿ ಎಲ್ಲದಕ್ಕೂ ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡಿರ್ತಾರೆ. ಯಾವಾಗ್ಲೂ ಇಟ್ಕೊಂಡಿರ್ತಾರ. ನೀವ್ ಹೇಳೋದೊಂದು ಹೇಳ್ತೀರಾ, ಆದ್ರೆ ನೀವೇ ಒಂದೇನೋ ಮಾಡ್ತಿರಲ್ಲ. ಸೊ ಹಾಗಾಗಿ ನಾವು ತಂದೆ ತಾಯಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ಬೇಕು ಅದನ್ನ ನಾವು ಮೊದಲು ಮಾಡ್ಬೇಕು. ಅಷ್ಟೇ. ನೀವ್ ಏನನ್ನು ಮಕ್ಕಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ಏನನ್ನು ಹೇಳೋ ಅವಶ್ಯಕತೆ ಇಲ್ಲ. ಕನ್ನಡ ನಿಮ್ ಮಕ್ಳು ಕಲಿಬೇಕಾ, ನೀವು ಕನ್ನಡ ಮಾತಾಡಿ. ಕರೆಕ್ಟ್ ಸರ್. ಕನ್ನಡ ಮಕ್ಳು ಕಲಿಬೇಕಾ, ಏನ್ ಕಲ್ತೆ ಅಂತ ಕೇಳಿ. ಕನ್ನಡದಲ್ಲಿ ಇವತ್ತು ಏನಪ್ಪ ಏನ್ ಕಲ್ತೆ, ಏನ್ ಮಾತಾಡಬಹುದು ನಾನು, ಆ ರೀತಿ ಕೇಳಿ. ಆಮೇಲೆ ಇಲ್ಲೊಂದು ದೊಡ್ಡ ನಿಮಗೆ ಸಮಸ್ಯೆ ಬರೋದೇನಂತಂದ್ರೆ ಇಲ್ಲಿ ಮಕ್ಕಳಿಗೆ ಕನ್ನಡ ಪದಗಳಿಗೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಗೊತ್ತಿರುತ್ತೆ. ಇಂಗ್ಲಿಷ್ ಇಂದ ನಮ್ ಕೃಷ್ಣೇಗೌಡರು ಹೇಳ್ದಂಗೆ ಹೌದು. ಚಕ್ಲ ಮುಕ್ಲ ಹಾಕೊಳ್ಳೋದು, ದೊಡ್ಡಗಾಲ್ ಹಾಕೊಳ್ಳೋದು, ಅದ್ ಎಲ್ ಸರ್ ಅನುವಾದ ಮಾಡ್ಕೊಳಕ್ ಆಗುತ್ತೆ ಆಗುತ್ತೆ. ಕನ್ನಡದಿಂದ ಹೌದು. ಇಂಗ್ಲಿಷ್ಗೆ? ಹೌದು. ಓಕೆ. ಅವರಿಗೆ ಒನ್ ವೇ ಟ್ರಾನ್ಸ್ಲೇಷನ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ನೀವೊಂದು ಇಂಗ್ಲಿಷ್ ಪದ ಕೊಟ್ಬಿಟ್ಟು ಕನ್ನಡ ಪದ ಹೇಳು ಅಂತೇಳಿ ಖಂಡಿತ ಇಲ್ಲ sir. ಆಗಲ್ಲ. ಯಾಕೆಂದ್ರೆ ಅದು ಆ ರೀಕಾಲ್ ಇರುತ್ತಲ್ಲ, ಅದು ಅವರಲ್ಲಿ ಸೆಟ್ ಆಗಿ. ಅದು ಸರ್ ನಮ್ ಭಾಷೆ ಹಿರಿಮೆ. ಹೌದು ಹೌದು. ಹಾಗಾಗಿ ದಯವಿಟ್ಟು ಎಲ್ಲರೂ ಮಕ್ಕಳ ಜೊತೆಗೆ ಮಾತಾಡೋದಷ್ಟೇ ಅಲ್ಲ, ಅವರಿಂದ ಮಾತಾಡ್ಸ್ಕೊಂಡು ನೀವು ಮಾತಾಡ್ತಾ ಮಕ್ಕಳಲ್ಲಿರುವ ಕನ್ನಡ ಒಂದು ಪ್ರಜ್ಞೆ ಅಥವಾ ಕನ್ನಡದ ಒಂದು ಸವಿಬೇಕು ಅಂತಂದ್ರೆ ಅರಿತು ಬೆರೆತು ಒಂದಾಗಿ ಆಟವಾಡಿ ಕನ್ನಡದ ಜೊತೆಗೆ ಕನ್ನಡನ ಉಳಿಸ್ಬೇಕು ಉಳಿಸಿ ಅಂತೀರಿ. ಅಂತ. ಸೊ ಒಟ್ಟಾರೆ ಈ ಕನ್ನಡ ಅಕಾಡೆಮಿ ಈ ಕೆಲಸ ಈಗ ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಿದೆ ಸರ್? ಈ ಅರುಣ್ ನಿನ್ನೆ ಮಾತಾಡ್ತಾ ಒಂದು ಮಾತಾಡಿದ್ರು, ಈ ಎಷ್ಟು ಎಫೆಕ್ಟಿವ್ ಆಗಿ ನಾವು ಕನ್ನಡವನ್ನ ಇಲ್ಲಿನ ಮಕ್ಕಳಿಗೆ ವಾರಕ್ಕೆ 1 ಗಂಟೆ ಪಾಠ ಮಾಡಿದ್ರು ಸಹಿತ ಕಲಿಸಬಹುದು. ಯಾವ ರೀತಿ ಇದನ್ನ ಅವರಿಗೆ ಬಹಳ ವರ್ಷಗಳವರೆಗೆ ಒಂದು ಭಾಷೆ ನೆನಪಿಡ್ಕೋ ಹಾಗೆ ಮಾಡಬಹುದು, ಯಾವ ರೀತಿ ಆ ಭಾಷೆಯನ್ನ ಬೇರೂರಿಸ್ಬೇಕು ಅನ್ನೋ ಒಂದು ನಾವು ಹೇಳ್ತಿರಲ್ಲ ಕೋಡನ್ನ ಕ್ರ್ಯಾಕ್ ಮಾಡಬೇಕಾಗಿದೆ. ಸ್ವಲ್ಪ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಇನ್ನೂ ತುಂಬಾ ಕರಿಕ್ಯುಲಮ್ ಅನ್ನ ಅಥವಾ ಪಠ್ಯಕ್ರಮವನ್ನ ಬೆಳೆಸುವ, ವಿಸ್ತಾರವಾಡುವ, ಅಭಿವೃದ್ಧಿ ಮಾಡುವ ಯೋಚನೆಗಳಿದೆ. ಸೊ ಹಲವಾರು ದೇಶಗಳಲ್ಲೇ ನೀವು ಪದಾರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಇನ್ಯಾವುದೇ ದೇಶ ಬಾಕಿ ಇದೆ ಸರ್? ಸೊ ಇರೋದು 200 ಎಷ್ಟೋ ದೇಶಗಳಿದೆ. ಅದ್ರಲ್ಲಿ ಎಲ್ಲದ್ರಲ್ಲೂ ಕನ್ನಡದವ್ರು ಇದಾರೆ ಅಂತ ಹೇಳಕ್ ಆಗಲ್ಲ. ಬಟ್ ಇದುವರೆಗೂ ಎಲ್ಲೆಲ್ಲಿ ಕನ್ನಡಿಗರ ಸಂಖ್ಯೆ ನಂಬರ್ ಅಲ್ಲಿ ಇದೆಯೋ ಬಹಳ ಮುಂದುವರೆದ ದೇಶಗಳಲ್ಲಿ ಎಲ್ಲಾ ಕಡೆ ಕನ್ನಡ ಕಲಿಕೆ ನಡೀತಾ ಇದೆ ಅನ್ಕೊಂಡಿದೀವಿ. ಇನ್ನು ಬಹಳ ಕಡೆ ಹೋಗುವ, ಬಹಳ ಕಡೆ ಬೆಳೆಯುವ, ಬಹಳ ಕಡೆ ಜನರನ್ನ ತಲುಪುವ ಒಂದು ಅವಕಾಶಕ್ಕೆ ಪಠ್ಯಕ್ರಮನೂ ಕೂಡ ಚೇಂಜ್ ಮಾಡೋ ಏನಾದ್ರು ಒಂದು ಐಡಿಯಾ ಇದೆ, ಆಲೋಚನೆಯಲ್ಲಿ ಸದ್ಯಕ್ಕೆ ಆಲೋಚನೆಯಲ್ಲಿ ಇದ್ದೀವಿ. ಕರಿಕ್ಯುಲಮ್ ಅಥವಾ ಹೇಳಿದ್ರಲ್ಲ ಭಾಷೆನ ಹೇಗೆ ಸುಲಭವಾಗಿ ಕಲಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ ಅಂತ ನನಗನ್ಸುತ್ತೆ. ಆದ್ರೆ ನನ್ನ ಜೊತೆಗಿರೋ ಕನ್ನಡ ಅಕಾಡೆಮಿಯ ನೀವು ಒಳ್ಳೆ ಕ್ರಿಕೆಟ್ ಮ್ಯಾಚ್ ಇವತ್ತು ವರ್ಲ್ಡ್ ಕಪ್ ವಿನ್ ಆಯ್ತು ಅಂದ್ರೆ ಇಟ್ಸ್ ನಾಟ್ ಮೈ ವಿನ್, ಇಟ್ಸ್ ಮೈ ಟೀಮ್ಸ್ ವಿನ್ ಅಂತ ಹೇಳ್ದಂಗ ಆಯ್ತು ನೀವು. ಅದೇ ಅಲ್ವಾ? ಯಾಕಂದ್ರೆ ಏನ್ ಮಾಡ, ನಾನು ಒಬ್ಬೊಂದು ಪುಸ್ತಕ ಬರ್ದು ಕುತ್ಕೊಂಡ್ರೆ ಎಲ್ಲ ನಾ ಎದುರುಗಡೆ ಕೂರುತ್ತೆ ಅಷ್ಟೇ ಹೊರ್ತು ಅದನ್ನ ತಗೊಂಡೋಗಿ
ಅದನ್ನ ಕಾರ್ಯಗತವಾಗಿ. ಪ್ರಿಂಟ್ ಮಾಡಿ ಅದನ್ನ ಒಂದು LMS ಗೆ ಅಡಾಪ್ಟ್ ಮಾಡಿ ಅದನ್ನ ಜನರಿಗೆ ತಲುಪಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಶಿಪ್ ಬುಕ್ ಅನ್ನ ಶಿಪ್ ಮಾಡಿ ಅವರ ಸಮಸ್ಯೆಗಳನ್ನ ಏನಾದ್ರು LMS ಅಲ್ಲಿ ಬರುವಂತ ಸಮಸ್ಯೆಗಳನ್ನೆಲ್ಲ ನನ್ ಬರೇ ಕನ್ನಡ ಅಕಾಡೆಮಿ ಸದರ್ ಜೊತೆಗೆ ಎಷ್ಟೊಂದು ಬೇರೆ ಬೇರೆ ವಾಲಂಟಿಯರ್, ಈಗ ಪೂರ್ಣಿಮಾ ಅಂತಿದ್ದಾರೆ, ತೇಜಸ್ವಿನಿ ಅಂತಿದ್ದಾರೆ, ಇವರೆಲ್ಲ ಏನ್ ಕನ್ನಡ ಅಕಾಡೆಮಿ ಒಳಗಡೆ ಎಕ್ಸಿಕ್ಯೂಟಿವ್ ಇಲ್ಲ, ಆದ್ರೂ ಹೊರಗಡೆ ಇಟ್ಕೊಂಡು ನಮಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಎಷ್ಟು ಸ್ಯಾಟಿಸ್ಫೈ ಆಗಿದ್ದಾರೆ ಸರ್? ಫೀಡ್ಬ್ಯಾಕ್ ಕೇಳ್ತಾ ಇರ್ತೀರಾ? ಕೇಳ್ತಾ ಇರ್ತೀವಿ. ಅದೇ ಪೇರೆಂಟ್ಸ್ ಗಳಿಗೆ ಏನಂತಂದ್ರೆ ಒಂದು ನಿಜವಾದ ಎಷ್ಟು ಕಲಿಬಹುದು ಅಂತ ಅವ್ರಿಗೆ ಇನ್ನೂ ಪೂರ್ತಿ ಅಂದಾಜ್ ಸಿಕ್ಕಿಲ್ಲ. ಮಕ್ಳು ಎಷ್ಟು ಕಲಿಬಹುದು, ಎಷ್ಟು ಮಾಸ್ಟರಿ ಮಾಡ್ಕೋಬಹುದು ಅಂತ. ಆದ್ರೆ ಅದನ್ನ ನಾವು ಒಂದು ಸೆಟ್ ಎಕ್ಸ್ಪೆಕ್ಟೇಷನ್ ಅನ್ನ ಅವರಲ್ಲಿ ಹೇಳ್ಬೇಕು, ಇಷ್ಟು ಕಲಿಬಹುದು ಅಂತ. ಅದನ್ನು ನಾವು ಸರಿಯಾಗಿ ಡಿಫೈನ್ ಮಾಡಿಲ್ಲ. ಸದ್ಯಕ್ಕೆ ಎಲ್ಲಿದೆ ಅಂತಂದ್ರೆ ಕನ್ನಡ ಇಷ್ಟು ಮಾಡಿದ್ರೆ ಇಷ್ಟು ಮಾಡಬಹುದು, ಈಗ ಒಂದು ಸರ್ಟಿಫಿಕೇಟ್ ತಗೋಬಹುದು, ಅದೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಬಂದಿದೆ. ಆದ್ರೆ ಇನ್ನೂ ಅದನ್ನ ಹೆಚ್ಚು ಮಾಡುವ. ಯಾರಾದ್ರೂ ನಿಮ್ ಜೊತೆ ಕೈ ಸಾಥ್ ಜೋಡಿಸಿ ಕನ್ನಡ ಅಕಾಡೆಮಿಗೆ ನಾವು ಕೂಡ ನಿಮ್ ಜೊತೆ ನಾವು ನಮ್ಮ ಒಂದು ಸಹಕಾರ ಕೊಡ್ತೀವಿ ಅಂದ್ರೆ ಏನ್ ಮಾಡ್ಬೇಕು? ಆ ರೀತಿ ಬಹಳಷ್ಟು ಬಂದಿದೆ. ನಾನು ಹೇಳಿದೆ ನಿಮ್ಗೆ, ಈಗ ನಂದು ಬಂದ್ರು ಕೆನಡಾದಿಂದ, ಏನ್ ಮಾಡ್ಬೋದು ಶಿವ, ನಾವ್ ಏನ್ ಮಾಡ್ಬೋದು ಅಂತ. ಅವ್ರು ಹೇಗ್ ಕೆನಡಾದೆಲ್ಲ ಕಡೆ ಹರಟಿದ್ರು, ಅದೇ ರೀತಿ ನಮ್ಗೆ UK ಇಂದ ಅಶ್ವಿನ್ ಅಂತ ಬಂದ್ರು, ಅಶ್ವಿನ್ ಶೇಷಾದ್ರಿ ಅಂತ. ದೊಡ್ಡ ರಿಸೋರ್ಸ್ ನಮ್ಗೆ. ಅವರೇ ಒಂದ್ ಎಷ್ಟೋ 20 100 ಲ್ಯಾಂಗ್ವೇಜ್ ಗೊತ್ತಿದೆ ಅವರಿಗೆ. ಜೊತೆಗೆ ಅವ್ರು ಅಶ್ವಿನ್ ಶೇಷಾದ್ರಿ ಅಂತ, ಅವರು ಈಗ UK ಅಲ್ಲಿ ಒಂದು ಮೈನ್ ಫೋರ್ಸ್ ಅಂತ ಹೇಳ್ಬೋದು, ಗಣಪತಿ ಭಟ್ ಜೊತೆ ಸೇರ್ಕೊಂಡು. ಅದೇ ರೀತಿ ಇಂಡೋನೇಷ್ಯಾದ ನಾಗೇಂದ್ರ ಅಂತ ಬಂದ್ರು. ಸೊ ಈ ರೀತಿ ಕೆಲವು ಹೆಸರುಗಳನ್ನ ಮರ್ತಿರ್ಬೋದು, ದಯವಿಟ್ಟು ಕ್ಷಮಿಸಿ. ಇವರೆಲ್ಲ ನಮ್ಗೆ ಬಂದು ಒಂದು ರೀತಿಯಲ್ಲಿ ಸಹಕಾರ ಕೊಡ್ತಾ ಇದಾರೆ ಒಂದ್ ರೀತಿಯಲ್ಲಿ. ಅಲ್ಲಿ ಬೇರೆ ಯಾವ್ದಾರ ಜಾಗದಲ್ಲಿ ಈ ತರ ಶುರು ಮಾಡ್ಬೇಕು ಅಂತಂದ್ರೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತೀರಿ? ಕನ್ನಡ ಅಕಾಡೆಮಿನ ತಲುಪೋದು. ಕನ್ನಡ academy.com ಹೋಗಿ ನೀವು ಕಾಂಟ್ಯಾಕ್ಟ್ಸ್ ತಗೋಬಹುದು ಅಥವಾ ನಮ್ಮನ್ನ ಸಂಪರ್ಕಿಸಬಹುದು. ಮಾಡಿದ್ರೆ ನಾವು ನಿಮಗೆ ಎಲ್ಲ ಮಾರ್ಗದರ್ಶನ ಮಾಡ್ತೀವಿ. ನೀವು ಯಾವ ಒಂದು ನಿಮ್ಮಿಂದ ಒಂದು ಸೇವೆ ಅಥವಾ ನಿಮ್ಮಿಂದ ಯಾವ್ದೋ ಫೀ ಅಂತ ನಿಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಉದ್ದೇಶ ನಿಮ್ಮ ಊರಿನಲ್ಲಿ ಮಕ್ಕಳಿಗೆ ಕನ್ನಡ ಕಲಿಸಿ, ಅದಕ್ಕೆ ಏನೇನ್ ಬೇಕು ಎಲ್ಲ ಮಾಡಿ. ನಾವು ಏನಂತ ಹೇಳಿದ್ರೆ, ನೀವು ಪುಸ್ತಕ ಮಾತ್ರ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ. ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ಅದೊಂದು ಹಾರ್ಡ್ ಮೆಟೀರಿಯಲ್. ಅದನ್ನ ಪ್ರಿಂಟ್ ಮಾಡಕ್ಕೆ, ಶಿಪ್ ಮಾಡೋದಕ್ಕೆ ನೀವು ಕೊಡಬೇಕಾದ ಖರ್ಚನ ಬರುತ್ತೆ. ಅದು ಬಿಟ್ರೆ ಕನ್ನಡ ಅಕಾಡೆಮಿ ಯಾವ ಫೀಯನ್ನು ಕೇಳೋದಿಲ್ಲ ನಿಮ್ಮಿಂದ. ಈವನ್ LMS ನಿಮ್ಗೆ ಉಚಿತವಾಗಿ ಕೊಡ್ತೀವಿ. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆನ್ಲೈನ್ ಲರ್ನಿಂಗ್, ಇಂಟರಾಕ್ಟಿವ್ ಲರ್ನಿಂಗ್, ಇದೆಲ್ಲ ನಿಮಗೆ ಸುಲಭವಾಗಿ ಸಿಗುತ್ತೆ. ಸೊ ಪಬ್ಲಿಸಿಟಿ ಅಂತ ಬಂದಾಗ ಪ್ರಚಾರ ತುಂಬಾ ಮುಖ್ಯ ಸರ್. ಸೊ ಈಗಂತೂ ಸೋಷಿಯಲ್ ಮೀಡಿಯಾ ಜಮಾನ. ಸೊ ಎಲ್ಲಾ ಅಪ್ಡೇಟ್ಗಳು ಸೋಷಿಯಲ್ ಮೀಡಿಯಾದಲ್ಲೇ ಇರುತ್ತೆ. ಸೊ ನಿಮ್ಮ ಒಂದು ಕನ್ನಡ ಅಕಾಡೆಮಿಯ ಒಂದು ವೆಬ್ಸೈಟ್ ಇದೆ, ಅದು ಬಿಟ್ರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಗಳು? ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇದೆ ನಮ್ದು, ಕನ್ನಡ ಅಕಾಡೆಮಿ ಅಂತ ಫೇಸ್ಬುಕ್ ಅಲ್ಲಿ ಹುಡುಕ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಷ್ಟು ಇಲ್ಲ. ಈಗ ನೋಡಿ, ನೀವೇ ಇದಕ್ಕೆ ನಿಮ್ಮಂತವ್ರು ಬಂದ್ಬಿಟ್ಟು ಕೆಲವು ವಿಡಿಯೋಗಳನ್ನ ಮಾಡ್ಕೊಂಡು ನಿಮ್ಮ ಮೂಲಕ ಕನ್ನಡ ನಮ್ದೊಂದು ಅಳಿಲು ಸೇವೆ. ಇನ್ಸ್ಟಾಗ್ರಾಮ್ ಅಲ್ಲೂ ನಿಮ್ಮನ್ನ ಮಿಂಚಿಸೋಣ ಬಿಡಿ. ಸೊ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಸರ್ ಶಿವ್ ಸರ್? ಸಂತೃಪ್ತಿ ಪೂರ್ತಿಯಾಗಿ ತೃಪ್ತಿ ಆಗಿಲ್ಲ. ಇದಕ್ಕಿನ್ನೂ ತುಂಬಾ ಕೆಲಸ ಇದೆ ಮಾಡೋದು. ಅದನ್ನ ಇನ್ನೂ ಸುಲಭವಾಗಿ ಯಾಕೆ ಕಲಿಬಾರ್ದು, ಯಾಕೆ ಕಲಿಸುವ ಒಂದು ಅವಕಾಶ ಇದೆ. ಇದು ತುಂಬಾ ಆಪರ್ಚುನಿಟಿ ಇದೆ. ಅದನ್ನ ನಾವು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀವಿ. ಇದೇ ರೀತಿ ಕನ್ನಡ ಅಕಾಡೆಮಿ ಇನ್ನೂ 100-200 ವರ್ಷಗಳ ಕಾಲ ಹೇಗೆ ಇದೇ ಒಂದು ಮೈಂಡ್ ಸೆಟ್ ಅಥವಾ ಏನೋ ಉದ್ದೇಶ ಇಟ್ಕೊಂಡು ಬೆಳೆಯುತ್ತೆ ಅನ್ನೋದು ಒಂದು. ಆಮೇಲೆ ಕನ್ನಡ ಕಲಿಕೆಯಲ್ಲಿ ಒಂದು ರೆವಲ್ಯೂಷನ್ ಆಗ್ಬೇಕು, ಸುಲಭವಾಗಿ ಸಿಗಬೇಕು. ಆನ್ಲೈನ್ ಅಲ್ಲಿ, ಇಂಟರಾಕ್ಟಿವ್ ಅಲ್ಲಿ, ಯಾವ ಮೀಡಿಯಾದಲ್ಲೂ ಯಾವ ಒಂದು ಅವರಿಗೆ ಸುಲಭವಾಗಿ ಕಲಿಯುವ ಅವಕಾಶ ಎಂತರಿಗೂ ಸಿಗುವ ಅವಕಾಶ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೂಪರ್ ಸರ್. ಸೊ ನೀವು ಈ ತರ ಕನ್ಸು ಕಂಡಿದ್ರಾ? ನಾನು ಈ ದೇಶಕ್ಕೆ ಬಂದು ಈ ಕನ್ನಡ ಅಕಾಡೆಮಿ ಮಾಡ್ತೀನಿ, ಅರುಣ್ ಮತ್ತೆ ನಂದಕುಮಾರ್ ಮತ್ತೆ ಸಂಧ್ಯಾ ಅವ್ರ ಜೊತೆ ಈ ತರ ಎಲ್ಲ ಬೆರಿತೀನಿ, ಮತ್ತೆ ನಾನಾ ದೇಶಗಳ ಮಹನೀಯರ ಜೊತೆ ಬೆರಿತೀನಿ, ಈ ತರ ಎಲ್ಲ ಆಗ್ಬಹುದು ಅನ್ನೋ ಒಂದು ಏನಾದ್ರು? ಎಂದು ಈ ತರ ಆಗುತ್ತೆ ಅಂತ ಏನು ಕನಸು ಕಂಡಿರಲಿಲ್ಲ. ಆದ್ರೆ ಮಾಡೋ ಒಂದು ಇತ್ತು, ಆಸೆ ಇತ್ತು. ನಾನು ಏನನ್ನೋ ನೋಡ್ಕೊಂಡು ಮಾಡ್ಲಿಲ್ಲ, ಇದಾಗುತ್ತೆ ಹೀಗಾಗುತ್ತೆ ಅಂತ ಮಾಡ್ಲಿಲ್ಲ. ಪ್ರಕೃತಿಗತವಾಗಿ ತಂತಾನೆ ನೈಸರ್ಗಿಕವಾಗಿ ಆಗಿರೋದು. ನೀವು ನಿಮಗೆ ಒಳಗಡೆ ಏನನ್ನೋ ನೀವು ಬಯಸದೆ, ಅಪೇಕ್ಷೆ ಏನೋ ನಾನು ಇದಕ್ಕೆ ಮಾಡ್ಬೇಕು ಅಂತ ಏನು ಮನಸ್ಸಿಟ್ಕೊಂಡು ಮಾಡ್ತೀರಾ, ಉದ್ದೇಶ ಚೆನ್ನಾಗಿದ್ರೆ ಸರ್. ಉದ್ದೇಶ ಮತ್ತು ಸಂಕಲ್ಪ ಎರಡೂ ಚೆನ್ನಾಗಿದ್ರೆ
ಕಾರ್ಯ ತಂದಾನೆ ಸರಾಗವಾಗಿ ಆಗುತ್ತೆ ಅಂತ. ಸೊ ಒಂದು ಫೈನಲ್ ಮೆಸೇಜ್ ಹೇಳಬೇಕು ಕನ್ನಡದ ಅಭಿಮಾನಿಗಳಿಗೆ. ನಮ್ಮ ಅಪ್ಪು ಸರ್ ಅಭಿಮಾನಿಗಳ ತರ ಕನ್ನಡದ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಸೊ ಏನು ಒಂದು ಮೆಸೇಜ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕನ್ನಡ ಬಹಳ ಸುಂದರವಾದ ಭಾಷೆ. ಭಾಷೆ, ನುಡಿ ಅಂತಾನೆ ಹೇಳ್ಬೋದು. ಹ್ಮ್ ಅದರಲ್ಲಿ ನಿಮಗೆ ಅದು ಭಾಷೆ ಅರ್ಥ ಆಗೋದು ಅದಕ್ಕೆ ಆಳಕ್ಕೆ ಇಳಿದಾಗ್ಲೇ ಮಾತ್ರ. ಹ್ಮ್. ಆ ಕನ್ನಡ ಭಾಷೆಯನ್ನ ಸವಿಯೋಣ, ಹ್ಮ್. ಕನ್ನಡವನ್ನ ಮೆರೆಸೋಣ, ಹ್ಮ್ ಕನ್ನಡವನ್ನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಕಲಿಸುವ ಅಥವಾ ಕಲಿಯುವ ಆಸೆರರಿಗೆ ತಿಳಿಸುವ ಕೆಲಸ ಮಾಡೋಣ. ಆಮೇಲೆ ಕನ್ನಡ ನಿಮಗೆ ಗೊತ್ತಿದ್ರೆ ಕನ್ನಡದಲ್ಲಿ ಕವನಗಳನ್ನ ಒಂದು ಏನೇನೋ ಕೃಷಿ ಮಾಡೋದಿದ್ರೆ ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಕನ್ನಡವನ್ನು ಎಲ್ಲ ಕಡೆ ತಲುಪಿಸಿ. ಕನ್ನಡ ಬಹಳ ಸಮೃದ್ಧವಾದ ಭಾಷೆ. ಕನ್ನಡಗಳಲ್ಲಿ ವಚನಗಳಿದೆ, ದಾಸರ ಪದಗಳಿದೆ, ಎಷ್ಟೊಂದು ಸಾಹಿತ್ಯ ಇದೆ, ಎಂತೆಂಥ ವಿಶ್ವಮಾನವ ಸಂದೇಶವನ್ನ ಕಳಿಸ್ತಾ ಕುವೆಂಪುರವರ ಇದೆ, ಪದಗಾರುಡಿಗ ದ ರಾ ಬೇಂದ್ರೆಯವರ ಕೊಡುಗೆ ಇದೆ. ಇಂಥ ಒಂದು ಕನ್ನಡವನ್ನ ನಾವು ಇಟ್ಕೊಂಡ್ಬಿಟ್ಟು ಅದನ್ನ ನಾವು ಮೆರೆಸ್ತೇ ಇದ್ರೆ, ಕಲಿಸ್ತೇ ಇದ್ರೆ ಬಹುಶಃ ಏನೋ ಒಂದು ತಪ್ಪು ಮಾಡ್ತಿದೀವಿ ಅಂತ ನನಗೆ ಅನ್ಸುತ್ತೆ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ. ರೈಟ್ ಸರ್. ಅಪಾರ ಕೀರ್ತಿ ಮೆರೆದ ಭವ್ಯ ನಾಡು ಕನ್ನಡ, ಕರುನಾಡು, ಶಿಲ್ಪಿಗಳ ಬೀಡು, ಮತ್ತೆ ಐತಿಹಾಸಿಕ ಸ್ಥಳದ ಒಂದು ಔತಣ ಕೊಡುವ ನಾಡದು. ಸೊ ಇಂತಹ ನಾಡಿನ ನುಡಿಯನ್ನ ನಾವು ಬೆಳೆಸಿ ಹರಸಿ ತಲುಪಿಸಿದ್ರೆ ಮುಂದಿನ ಪೀಳಿಗೆಗೆ ಅದು ಮುಂದೂಡ್ತಾ ಹೋಗುತ್ತೆ ಅಂತ. ಹೌದು, ಇದು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ರೈಟ್ ಸರ್. ಸೊ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ನಿಮ್ಮ ಒಂದು ಸಾಧನೆಯ ಪಯಣದಲ್ಲಿ ನಾವು ಕೂಡ ಒಂದೊಂದು ಹಂತವಾಗಿ ಸಾಗದ್ವಿ ಅಂತ ಅನಿಸ್ತು. ಸೊ ನಾನು ಎಲ್ಲ ಸಾಧಕರಿಗೂ ಕೇಳೋ ಒಂದು ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ, ತುಂಬಾ ಸೂಕ್ತ ಪ್ರಶ್ನೆಗಳನ್ನ ಕೇಳಿದ್ರಿ. ತುಂಬಾ ಆಳವಾದ ಇದು ವಿಷಯ ಇದ್ರೂ ಸಹಿತ ಅದನ್ನ ಎಷ್ಟು 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 ಸುಲಭವಾಗಿ ಇನ್ನೊಬ್ರಿಗೆ ತಲುಪಿಸ್ಬೋದು ಆ ರೀತಿ ಪ್ರಶ್ನೆಗಳನ್ನ ಕೇಳಿ ಒಂದು ಅವಕಾಶ ಕೊಟ್ರಿ. ಕನ್ನಡ ಅಕಾಡೆಮಿನ ಕನ್ನಡ ಕಲಿಕೆಯ ಒಂದು ಅವಕಾಶನ ತಲುಪಿಸುವ ಒಂದು ಪ್ರಯತ್ನ ಮಾಡಿದ್ದಕ್ಕೆ ದಯವಿಟ್ಟು ಈ ಒಂದು ಅವಕಾಶಕ್ಕೆ ನಮ್ಮ ತುಂಬ ಧನ್ಯವಾದಗಳು. ಕನ್ನಡ ಅಕಾಡೆಮಿ ನಿಮ್ಮ ಒಂದು ಹೊಗಳಿಕೆಗೆ ನಾವು ತುಂಬಾ ಆಭಾರಿ. ರೈಟ್. ಸೊ ಏನಾದ್ರು ಚೇಂಜಸ್ ಇದ್ರೆ ದಯಮಾಡಿ ಹೇಳಿ, ನಾವು ಕೂಡ ಬದಲಾಗೋಣ ಅಂತ. ಹಾಗೇನು ಬದಲಾವಣೆಗಳು ಆಗೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಚಾನಲ್ ಸಹಿತ ಬೆಳಿಲಿ, ಎಲ್ಲರಿಗೂ ತಲುಪಲಿ, ಎಷ್ಟು ಜನ ಇದರ ಉಪಯುಕ್ತ ಪಡ್ಕೊಳ್ಳಿ. ಸೊ ನಮ್ದು ಕನ್ನಡಕ್ಕೆ ಸೀಮಿತವಾಗಿರುವಂತಹ ಒಂದು ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನೆಲ್. ಸೊ ಆದಷ್ಟು ಕನ್ನಡದ ಸಾಧಕರನ್ನ ಇನ್ನಷ್ಟು ಮತ್ತಷ್ಟು ತಲುಪಿಸೋ ಪ್ರಯತ್ನದಲ್ಲಿ ಇದ್ದೀವಿ. ಆ ಒಂದು ಜರ್ನಿಯಲ್ಲಿ ಇದ್ದೀವಿ, ಪಯಣದಲ್ಲಿ. ಸೊ ನಿಮ್ಮಂತ ಸಾಧಕರು ಈ ಒಂದು ದೇಶ ವಿದೇಶಗಳಲ್ಲಿ ಹೊರ ಹೊಮ್ತಾ ಇರಲಿ, ಹುಟ್ಕೋತಾ ಹೋಗ್ಲಿ, ನಿಮ್ಮ ಸಾಧನೆ ಶಿಖರ ಪರ್ವತದಷ್ಟು ಸಾಕ್ತಾ ಹೋಗ್ಲಿ, ಇನ್ನಷ್ಟು ಕನ್ನಡದ ದೀಪ ಮನೆಯಲ್ಲೂ ಬೆಳಗ್ತಾ ಹೋಗ್ಲಿ, ಅಮೇರಿಕನ್ಸ್ ಅಲ್ಲೂ ಕೂಡ ಕನ್ನಡದ ಒಂದು ಛಾಯೆ ಮೂಡ್ತಾ ಹೋಗ್ಲಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಅಕ್ಕರೆಯ ಸವಿನುಡಿಯಾದ ಕನ್ನಡದ ಕೆಲಸವನ್ನ ಹಂಚ್ಕೊಂಡಿದ್ದೀರಾ. ನಿಮ್ಗೆ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿ ವಿಶ್ ಯು ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಶಿವ್ ಸರ್. ನಮಸ್ಕಾರ ಅಶ್ವಿನಿ, ನಮಸ್ಕಾರ ನಾಡಿಗರೆ, ಇದನ್ನ ಕ್ಯಾಪ್ಚರ್ ಮಾಡಿದ್ದಕ್ಕೆ. ಎಸ್, ದ ಸ್ಪೆಷಲ್ ಥ್ಯಾಂಕ್ಸ್ ಟು ಕ್ಯಾಮರಾಮ್ಯಾನ್ ಆಸ್ ವೆಲ್. ಅವ್ರ ಸಹಕಾರ ಇಲ್ಲ ಅಂತಂದ್ರೆ ಇದೆಲ್ಲದೂ ಕೂಡ ಅಪೂರ್ಣ. ಸೊ ಥ್ಯಾಂಕ್ ಯು ಸೋ ಮಚ್ ಕ್ಯಾಮರಾಮ್ಯಾನ್. ಅಂಡ್ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾದ್ರೆ. ಇಂಥ ಸಾಧಕರಿಗೆ ನಾವು ಹೆಚ್ಚೆಷ್ಟು ಹುರಿದುಂಬಿಸಿದಷ್ಟು ಇವರ ಒಂದು ಸಾಧನೆ ದುಪ್ಪಟ್ಟಾಗತ್ತೆ. ಸೊ ಇದನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.